ಮ್ಯಾಕ್ಸಿ ಕ್ಯಾಬ್ ಚಾಲಕ ಮಾಲಕರ ಸಂಘ ಕೊಪ್ಪತ್ತು ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ ನಿಲ್ದಾಣ ಕುಂಪಾಲ ಗೌರವಾಧ್ಯಕ್ಷರು ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ ಚಾಲಕ ಮಾಲಕರ ಸಂಘ ತುಪ್ಪಟ್ಟು ಹಾಗೆಯೇ ಶ್ರೀ ಕೆ ಆನಂದ್ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ ಚಾಲಕ ಮಾಲಕರ ಸಂಘ ಮಂಗಳೂರು ಹಾಗೆಯೇ ಸುನೀಲ್ ಕುಮಾರ್ ಬಜಾಲ್ ಗೌರವಾಧ್ಯಕ್ಷರು ಶಾಲಾ ವಾಹನ ಅಸೋಸಿಯೇಷನ್ ಮಂಗಳೂರು ಹಾಗೆಯೇ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ರಿಜಿಸ್ಟ್ರೇಡ್ ಇದರ ಸಂಸ್ಥಾಪಕರಾದಂಥ ನಾಸೀರ್ ಉಳಾಯಿಬೆಟ್ಟು ಇವರು ಕೂಡ ವೇದಿಕೆಯ ಮೇಲೆ ಬಂದು ಆಸೀನರಾಗಬೇಕು. ಹಾಗೆಯೇ ಯನಪಯ ಹಾಸ್ಪಿಟಲ್ನ ಡಾಕ್ಟರ್ ಸಹನಾ ಇವರು ಕೂಡ ವೇದಿಕೆಯ ಮೇಲೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರಾಜ ನಮಗೆ ಈ ಒಂದು ಸುಂದರವಾದ ಟ್ಯಾಕ್ಸಿ ನಿಲ್ದಾಣವನ್ನು ಬಹಳ ವರ್ಷದ ಒಂದು ನಮ್ಮ ಕನಸಿತ್ತು. ಆ ಕನಸನ್ನು ನನಸು ಮಾಡಿದ್ದಾರೆ ನಮ್ಮ ಈ ಕ್ಷೇತ್ರದ ಶಾಸಕರು, ವಿಧಾನಸಭಾ ಸಭಾಪತಿಗಳು. ಬಹಳ ಸಂತೋಷದಲ್ಲಿ ನಾವು ಇದ್ದೇವೆ ಎಲ್ಲ ಚಾಲಕರು ಮಾಲಕರು. ಯಾಕೆಂದರೆ ಬಹಳಷ್ಟು ವರ್ಷದಿಂದ ಬಿಸಿಲು ಮಳೆಗೆ ನಾವು ನೊಂದು ಯಾವಾಗ ಈ ಒಂದು ಸುದಿನ ನಮಗೆ ಬರ್ತದೆ ಅಂತ ಕಾಯ್ತಾ ಇದ್ದೇವೆ. ಆದ್ದರಿಂದ ಈ ಒಂದು ಸುಂದರವಾದ ಅಚ್ಚುಕಟ್ಟಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಎಲ್ಲರ ಹಾರೈಕೆ ಇಷ್ಟೇ, ಅವರಿಗೆ ದೇವರು ಆಯುರ ಆರೋಗ್ಯ ಕೊಡಲಿ, ಇನ್ನಷ್ಟು ಕೆಲಸ ಮಾಡುವ ಭಾಗ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಸಭಾಪತಿಗಳು, ಕರ್ನಾಟಕ ವಿಧಾನಸಭಾ ಕರ್ನಾಟಕ. ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರಿಗೆ ನಮ್ಮ ಹಿರಿಯರು ಆಗಿರುವಂಥ ನವೀನ್ ಸುಶೀಲ್ ಇವರು ಬಂದು ಶಾಲ್ ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಶಾಂತ್ ಆಲ್ವಾ, ಹಾಗೆಯೇ ದೇವಸ್ ಸರಳಾಯ ಗೌರವ ಸಲಹೆಗಾರರು, ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ ಚಾಲಕರ ಮಾಲಕರ ಸಂಘ ತೊಕ್ಕೊಟ್ಟು ಇವರಿಗೆ ಕೂಡ ನಮ್ಮ ಪದಾಧಿಕಾರಿಗಳು ಬಂದು ರಾಜ ಇವರು ಶಾಲ್ ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ದಿನೇಶ್ ಕುಂಪಲ ಗೌರವಾಧ್ಯಕ್ಷರು ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ ಚಾಲಕ ಮಾಲಕರ ಸಂಘ ತೊಕ್ಕೊಟ್ಟು ಇವರಿಗೆ ಕೂಡ ಶಾಲ್ ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಜಾಹಿದೀನ್ ಬನ್ನಿ. ದಿನೇಶ್ ಕುಂಪಲ್ ಅವರಿಗೆ ಕೆ ಆನಂದ್ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ ಚಾಲಕರ ಮಾಲಕರ ಸಂಘ ಮಂಗಳೂರು ಇವರಿಗೆ ಕೂಡ ಶಾಲು ಹಾಕಿ ಗೌರವಿಸಬೇಕು. ಸಲೀಂ ರವರು ಬಂದು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ರಿಜಿಸ್ಟ್ರೇಡ್ ಇದರ ಸಂಸ್ಥಾಪಕರಾಗಿದ್ದಂಥ ನಾಸೀರ್ ಉಳಾಯಿಬೆಟ್ಟು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಕೂಡ ಶಾಲ್ ಹಾಕಿ ಬಿಟ್ಟು ಹಾಗೆಯೇ ಇನ್ನೋರ್ವ ಡಾಕ್ಟರ್ ಸಹನಾ ಇವರು ಇದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ದಮಯಂತಿ ಅಕ್ಕ ಬಂದು ಶಾಲ್ ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ನ ಎಲ್ಲ ಸ್ಥಾನಮಾನವನ್ನು ಪಡೆದಂಥ ಪ್ರಮೋದ್ ಉಳ್ಳಾಲ್ರವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಕೂಡ ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಹರೀಶ್ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರಿಗೆ ನವೀನ್ ಮೇರು ಇವರು ಬಂದು ಶಾಲು ಹಾಕಿ ಗೌರವಿಸಬೇಕು. ಪ್ರಶಾಂತ್ ಆಳ್ವಾ ರವರಿದ್ದಾರೆ ನಮ್ಮೊಂದಿಗೆ. ನಮ್ಮ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು, ಈ ಒಂದು ವ್ಯವಸ್ಥೆಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಂತ ಇವರಿಗೆ ಐವನ್ರವರು ಬಂದು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರಿಗೆ ಕೂಡ ಸಂತೋಷ್ ಇವರು ಬಂದು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ನಮ್ಮ ಅತ್ಯುತ್ತಮ ಕೆಲಸವನ್ನು ಇದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ದಿನೇಶ್ ರವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಯಶಸ್ಸಿನ ಯಶಸ್ವಿಗೆ ಕಾರಣಕರ್ತರಾಗಿರುವಂಥ ನಮ್ಮ ಮುಜಾಹಿದ್ದೀನ್ ಈಗಾಗಲೇ ದೇವರನ್ನು ಸ್ಮರಿಸುವ ಒಂದು ಕಡ್ಡಾಯ ಎಲ್ಲ ಕಡೆ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ದೇವರ ಒಂದು ಶ್ಲೋಕ ಹೇಳುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಗವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ನಮಸ್ತೆ ನಮಸ್ತುತೆ. ಧನ್ಯವಾದಗಳು. ಈ ಒಂದು ಉದ್ಘಾಟನೆಯನ್ನು ದೀಪ ಬೆಳಗಿಸುವ ಮೂಲಕ ಮಾಡಲಿಕ್ಕಿದ್ದಾರೆ ನಮ್ಮ ದೇವಸ್ಥರಳಯ ಅವರೊಟ್ಟಿಗೆ ನಮ್ಮ ಎಲ್ಲ ಅತಿಥಿ ಗಣ್ಯರು ಒಟ್ಟಿಗೆ ಸೇರಿಕೊಂಡು ಈ ಒಂದು ದೀಪ ಪ್ರಜ್ವಲನೆಯನ್ನು ಮಾಡಬೇಕಾಗಿ ಎಲ್ಲ ಅತಿಥಿ ಗಣ್ಯರಲ್ಲಿ ಕೇಳಿಕೊಳ್ಳ. ಓಂ ಅಸತೋರ್ಮಾ ಸದ್ಗಮಯ ತಮಸೋರ್ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು ಎಲ್ಲ ಅತಿಥಿ ಗಣ್ಯರಿಗೆ. ಟ್ಯಾಕ್ಸಿ ಸ್ಟ್ಯಾಂಡ್ನ ಈ ಅಸೋಸಿಯೇಷನ್ ನಡೆದ ಬಂದ ದಾರಿಯನ್ನು ಒಂದು ಪ್ರಾಸ್ತಾವಿಕ ವಿಷಯದೊಂದಿಗೆ ನಮ್ಮ ದಿನೇಶ್ ಕುಂಪಲ ಗೌರವಾಧ್ಯಕ್ಷರು ಇವರು ನುಡಿಯಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರೂ ನಮ್ಮ ಮಿತ್ರರೆಲ್ಲರೂ ಆದಷ್ಟು ಆಸೀನರಾಗಿ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿ ಸುರೇಶ್ ಭಟ್ನಾಗರ್ ಅವರು ಜಿಲ್ಲಾ ಧಾರ್ಮಿಕ ದತ್ತೆಯ ಸದಸ್ಯರಾದಂಥ ಸುರೇಶ್ ಭಟ್ನಾಗರ್ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ. ದಯವಿಟ್ಟು ವೇದಿಕೆಗೆ ದಯವಿಟ್ಟು. ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸ್ ಮೆನ್ಸ್ ಮತ್ತು ಮ್ಯಾಕ್ಸ್ ಕ್ಯಾಬಿನ ಸಹಯೋಗದಲ್ಲಿ ಆಚರಿಸುತ್ತಿರುವಂತಹ ತೊಕ್ಕೋಟು ಟ್ಯಾಕ್ಸ್ ಮತ್ತು ಮ್ಯಾಕ್ಸ್ ಕ್ಯಾಬ್ ಸಂಘದ ಇವತ್ತು
ಬಹಳ ಒಂದು ನಮಗೆ ಅಭಿನಂದನೀಯವಾದಂಥ ದಿನ ಅಂತ ಹೇಳಿದರೆ ಕೂಡ ತಪ್ಪಾಗದು. ಈ ಕಾರ್ಯಕ್ರಮ ಇವತ್ತು ನಮಗೆ ತಂಗುದಾಣ, ನಾವು ಬಿಸಿಲಲ್ಲಿ ಒಣಗುತ್ತಿರುವ ಈ ಸಂದರ್ಭವನ್ನು ಮನಗಂಡು ಶ್ರೀಯುತ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಹಾಗೂ ರಾಜ್ಯದ ಸಭಾಪತಿಗಳಾದಂತಹ ಶ್ರೀಯುತ ಯುಟಿ ಖಾದರ್ ಅವರು ನುಡಿದಂತೆ ನಡೆದಿದ್ದಾರೆ. ಇವತ್ತು ಅವರಿಗೆ ನಾನು ಪ್ರಪ್ರಥಮವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ, ಬಹುಶಃ ನಮ್ಮ ಟ್ಯಾಕ್ಸಿ ಮ್ಯಾಕ್ಸ್ ಕ್ಯಾಬ್ ಅಂತ ಹೇಳಿದರೆ ಭಾಳಷ್ಟು ನಮ್ಮ ಹಿರಿಯರು ಹೇಳಿದಾಗೆ, ಹಿರಿಯ ಪ್ರಮೋದ್ ಉಳ್ಳಲ್ರವರು ಆವಾಗ ಹೇಳ್ತಾ ಇರ್ತಾರೆ, ಕಾಲಿನ ಉಂಗುಷ್ಟದಿಂದ ತಲೆ ಕೂದಲು ತನಕ ತೆರಿಗೆಯನ್ನು ಪಾವತಿಸುತ್ತಾ, ಅದರಲ್ಲೂ ಕೆಲವೊಮ್ಮೆ ಆದಾಯಕ್ಕಿಂತ ಹೆಚ್ಚು ಭಾರತ ದೇಶದಲ್ಲಿ ತೆರಿಗೆ ಪಾವತಿ ಮಾಡುವಂಥ ಒಂದು ವರ್ಗ ಇದ್ದರೆ ಅದು ಟ್ಯಾಕ್ಸ್ಮ್ಯಾನ್ಸ್ಗಳು. ಅಂಥ ವರ್ಗವನ್ನು ಇವತ್ತು ಯಾರು ಗುರುತಿಸದ ಸಂದರ್ಭದಲ್ಲಿ ನಮ್ಮನ್ನು ಗುರುತಿಸಿ, ನೀವು ಮಳೆ ಬಿಸಿಲಿಗೆ ನೀವು ದುಡಿತಿದ್ದೀರಿ, ಸರ್ಕಾರಕ್ಕೆ ನಿಮ್ಮ ಪಾತ್ರ ಕೊಡುಗೆ ಭಾಳ ಹೆಚ್ಚಿದೆ, ನಿಮ್ಮನ್ನು ಕೂಡ ತಂಪಿನಲ್ಲಿ ಇರುವಂಥ ಒಂದು ಕಾರ್ಯಕ್ರಮವನ್ನು ಶ್ರೀಯುತ ಯುಟಿ ಖಾದರ್ ಅವರು ಇವತ್ತು ನಮಗೆ ಮಾಡಿಕೊಟ್ಟಿದ್ದಾರೆ. ಬಹುಶಃ ನಾನು ನೋಡಿದ ಮಟ್ಟಿನಲ್ಲಿ ಇಡೀ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಒಂದು ನಮಗೆ ತಂಗುದಾಣ ಪ್ರಥಮವಾಗಿ ಈ ಊರಿನಲ್ಲಿ ಇದೆ ಅಂತ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ ಸರ್. ಇವತ್ತು ವೇದಿಕೆಯಲ್ಲಿ ಇರುವ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾಗಿರಲಿ, ನಮ್ಮ ಅಧ್ಯಕ್ಷರಾಗಿರಲಿ, ಇಲ್ಲಿ ವೇದಿಕೆಯಲ್ಲಿ ಇರುವ ಒಮ್ಮೆ ಎಲ್ಲರನ್ನು ಸ್ವಾಗತಿಸಿ ಆಯಿತು. ಅವರ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ಸಮಯ ಕೂಡ ನಮ್ಮ ಶಾಸಕರಿಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಕೂಡ ಹೋಗಲಿಕ್ಕೆ ಇದೆ. ಅದಕ್ಕಾಗಿ ಎಲ್ಲರ ಹೆಸರು ಹೇಳದೆ ಅವರಿಗೆಲ್ಲರನ್ನು ನಾನು ಮಗದೊಮ್ಮೆ ಸ್ವಾಗತಿಸುತ್ತಾ ನನ್ನ ಕಿರು ಪ್ರಾಸ್ತಾವಿಕ ಮಾತುಗಳಿಗೆ ಮುನ್ನುಡಿಯನ್ನು ನೀಡ್ತಾ ಇದ್ದೇನೆ. ಇವತ್ತು 2000ನೇ ಇಸವಿಯಲ್ಲಿ ನಾವು ಒಂದು ಸಂಘಟಿತರಾಗಿ ಇವತ್ತು ತೊಕ್ಕೋಟು ಟ್ಯಾಕ್ಸಿ ಮತ್ತು ಮ್ಯಾಕ್ಸ್ ಕ್ಯಾಬ್ ಚಾಲಕ ಮಾಲಕರ ಸಂಘ ಎಂಬ ಒಂದು ಸಂಘವನ್ನು ದೇವಿ ಸರಳರವರ ಅಧ್ಯಕ್ಷತೆಯಲ್ಲಿ ನಾನು ಆವತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ಆ ಸಂಘವನ್ನು ಅವತ್ತು ಸ್ಥಾಪನೆ ಮಾಡಿದ್ದೇವೆ. 2000ನೇ ಇಸವಿಯಲ್ಲಿ 24 ವರ್ಷ ಕಳೆದು 25ನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡುವ ಈ ಸುಸಂದರ್ಭದಲ್ಲಿ, ಬೆಳ್ಳಿ ಹಬ್ಬವನ್ನು ಆಚರಿಸುವ ಈ ಸುಸಂದರ್ಭದಲ್ಲಿ ನಮಗೆ ಈ ಬಾರಿ ಇಲ್ಲಿ ಒಂದು ಪರ್ಮನೆಂಟ್ ಆಗಿ ಇರುವಂಥ ಒಂದು ತಂಗುದಾಣ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಭಾಗಿಯಾಗುವುದಂತ ಹೇಳಿದರೆ ಭಾಳ ಸಂತೋಷದ ವಿಷಯ. ಈ ಒಂದು ತಂಗುದಾಣದ ಕಾರ್ಯಕ್ರಮವನ್ನು ಇನ್ನಷ್ಟು ವಿಜೃಂಭಣೆಗೊಳಿಸಬೇಕೆಂಬ ಹಂಬಲ ನಮಗೆಲ್ಲರಿಗೂ ಇತ್ತು. ಆದರೆ ಬರುವ ದಿನಗಳಲ್ಲಿ ನಾವು 25ನೇ ವರ್ಷದ ಸಿಲ್ವರ್ ಜುಬ್ಲಿ ಏನು ನಮ್ಮ ಸಂಘದ ವರ್ಷದ ಆಚರಣೆಯನ್ನು ಮಾಡಲಿಕ್ಕಿದ್ದೇವೆ. ಭಾಳಷ್ಟು ವಿಜೃಂಭಣೆಯಿಂದ ಆ ಒಂದು ಆಚರಣೆಯನ್ನು ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಇದ್ದೇವೆ. ಆ ಕಾರ್ಯಕ್ರಮದಿಂದ ಇಷ್ಟು ನಾವು ನಮ್ಮಲ್ಲಿ ಸಾಧ್ಯ ಆದಷ್ಟು ಇದನ್ನು ವಿಜೃಂಭಿಸುತ್ತಿದ್ದೇವೆ. ಬಹುಶಃ ಸಹೋದರರೇ, ಇವತ್ತು 2000 ಇಸವಿಯಲ್ಲಿ ನಾವು ಬಹುಶಃ ಹೈವೇ ಪಕ್ಕದಲ್ಲಿ ಇರುವಂಥ ದಮಯತಕ್ಕನ ಹಾಲಿನ ಬದಿಯಲ್ಲಿ ನಾವು ಕಾರುಗಳನ್ನು ಮತ್ತು ಮ್ಯಾಕ್ಸ್ ಕ್ಯಾಬ್ಗಳನ್ನು ಇಟ್ಟು ಕಾರ್ಯಾಚರಣೆ ಮಾಡುತ್ತಿದ್ದೆವು. ನಮ್ಮ ಹೊಟ್ಟೆಪಾಡಿಗೆ ನಾವು ಅಲ್ಲಿ ಬಿಸಿಲಲ್ಲಿ ಮಳೆಗಳಲ್ಲಿ ನಿಂತು ದುಡಿತಿದ್ದೆವು. ಅದ ನಂತರ ಪಂಚಾಯತಿನವರು ಹಾಗೂ ಸರ್ಕಾರದ ಒಂದು ನಿರ್ದೇಶನದ ಮೇರೆಗೆ ನಾವು ಬೇರೆ ಬೇರೆ ಕಡೆಗೆ ಸ್ಥಳಾಂತರವನ್ನು ಮಾಡಿ, ಎಲ್ಲೂ ಕೂಡ ನಮಗೆ ಒಂದು ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ನಮಗೆ ಇಲ್ಲ. ನಾವಂತ ಹೇಳಿದರೆ ಹಾಗೆ ಹೇಳಿದಾಗೆ ನಾವು ನಿಯತ್ತಾಗಿ ದುಡಿದು ಲೈಸೆನ್ಸನ್ನು ತೆಗೆದು ಡ್ರೈವಿಂಗ್ ಮಾಡಿಕೊಂಡು ಸರ್ಕಾರದ ಪರವಾನಗಿಯನ್ನು ತೆಗೆದುಕೊಂಡು ಬೇಕಾದ ರೀತಿಯಲ್ಲಿ ತೆರಿಗೆಯನ್ನು ಕಟ್ಟಿಕೊಂಡು ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಒಂದು ಜಾಗ, ಸ್ಥಳಾವಕಾಶ ಇಲ್ಲ, ತಂಗುದಾಣ ಇಲ್ಲ ಎಂಬ ಕೊರತೆ ಬಹಳಷ್ಟು ಎದ್ದು ಕಾಣ್ತಾ ಇತ್ತು. ಬಹಳಷ್ಟು ಬಾರಿ ಬೇರೆ ಬೇರೆಯವರಲ್ಲಿ ಮನವಿ ಮಾಡಿದರೂ ಕೂಡ ನಮಗೆ ವ್ಯವಸ್ಥೆ ಆಗಿರಲಿಲ್ಲ. ಆದಷ್ಟು ಬೇಗ ಶಾಸಕರಲ್ಲಿ ನಾವು ಮನವಿಯನ್ನು ಮಾಡಿದಾಗ, ಕಳೆದ ಬಾರಿ ನಾವು ಮನವಿಯನ್ನು ಮಾಡಿದಾಗ ಖಂಡಿತವಾಗಿ ನಿಮಗೆ ಸೂಕ್ತ ಜಾಗ ಸಿಕ್ಕಿದಾಗ ಮಾಡ್ತೇನೆ ಎಂಬ ಭರವಸೆಯನ್ನು ನೀಡಿದರು. ಅದೇ ರೀತಿ ಇವತ್ತು ನಮಗೆ ಭಾಳಷ್ಟು ಸುಂದರವಾದ ಒಂದು ಒಳ್ಳೆ ಜನಬಿಡಿದ ಪ್ರದೇಶದಲ್ಲಿ ನಮಗೆ ಒಂದು ವಾಹನದ ತಂಗುದಾಣವನ್ನು ಮಾಡಿಕೊಟ್ಟಿರ್ತಾರೆ. ಬಹುಶಃ ನಮ್ಮ ಸಂಘ ಬರೀ ನಾವು ದುಡಿಯುವುದು ಮತ್ತು ಬೇರೆ ಬೇರೆ ವಿಷಯದಲ್ಲಿ ಮಾತ್ರವಲ್ಲ, ಸಾಮಾಜಿಕ ಕಳಕಳಿ ಇರುವಂಥ ನಮ್ಮ ಸಂಘ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ, ರಾಷ್ಟ್ರೀಯ ಕಾರ್ಯಕ್ರಮ ಇರ್ಬೋದು, ನಮ್ಮ ದೇಶದ ರಾಷ್ಟ್ರೀಯ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗುತ್ತಾ, ಅದೇ ರೀತಿ ಹೆಚ್ಚು ಹೇಳಬೇಕಂತ ಹೇಳಿದ್ರೆ ಕಳೆದ ಬಾರಿ ಕೊರೋನಾ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ, ಹೊರಗೆ ಬರಲಿಕ್ಕೆ ಯಾರಿಗೂ ಸಹ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, RTO ಆಗಿರ್ಬೋದು, ಅಥವಾ
ನಮ್ಮ ತಾಲೂಕು ಕಚೇರಿಯ ತಹಸೀಲ್ದಾರ್ ಆಗಿರ್ಬೋದು ನಮಗೆ ಮನವಿಯನ್ನು ಒಂದು ಬಾರಿ ಮಾಡ್ತಾರೆ. ಯಾಕಂತ ಹೇಳಿದರೆ ನಾನು ಆಗ ಜಿಲ್ಲಾಧ್ಯಕ್ಷನಾಗಿದ್ದೆ. ನೀವು ಕೊರೋನಾ ಯಾರು ರೋಗಿಗಳಿದ್ದಾರೆ ಅವರ ಮನೆಗೆ ಹೋಗಲಿಕ್ಕಿದೆ, ವೆಹಿಕಲನ್ನು ಕೊಡಬೇಕಂತ ಎಂಬ ಮನವಿಯನ್ನು ಮಾಡ್ತಾರೆ. ಇಡೀ ಜಿಲ್ಲೆಯಲ್ಲಿಯೂ ಯಾರೂ ಕೂಡ ಹೊರಗೆ ಬರದಂಥ ಪರಿಸ್ಥಿತಿ, ಹೊರಗೆ ಬಂದರೆ ಎಲ್ಲೂ ನಮಗೆ ಕೊರೋನಾ ಅಂಟಿಕೊಳ್ತದೆ ಎಂಬ ಹೆದರಿಕೆಯಿಂದ ಇರುವಂಥ ಸಂದರ್ಭದಲ್ಲಿ ನಾವು ಜಿಲ್ಲಾಧ್ಯಕ್ಷರು ನಾನಾಗಿದ್ದೇನೆ, ಆನಂದ್ ಕೆ ಅವರು ಆವತ್ತಿನ ದಿನಗಳಲ್ಲಿ ಪ್ರಧಾನ ಕಾರ್ಯದರ್ಶಿ ಇದ್ದರು. ಆವತ್ತಿನ ದಿನಗಳಲ್ಲಿ ಇಡೀ ಜಿಲ್ಲೆಯಾದ್ಯಂತ 300 ವೆಹಿಕಲನ್ನು, ಕಾರುಗಳನ್ನು ಧೈರ್ಯದಿಂದ ನಾವು ಕೊಟ್ಟದ್ದು ನಮ್ಮ ಜಿಲ್ಲೆಯಲ್ಲಿ ಪ್ರಥಮ. ನಮ್ಮ ಜಿಲ್ಲೆಯಲ್ಲಿ 300 ಕಾರುಗಳನ್ನು ಪೊಲೀಸ್ನವರಿಗೆ ಮತ್ತು ಆರೋಗ್ಯ ಅಧಿಕಾರಿಗಳು ಎಲ್ಲರಿಗೆ ಕೊಟ್ಟು ಕೊರೋನಾದ ರೋಗದ ರುಜಿನಕ್ಕೆ ನಾವು ಕೂಡ ಸ್ವಲ್ಪ ಸಹಾಯ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಿದ್ದೇನೆ. ಅದೇ ರೀತಿ ಕೊರೋನಾ ಸಂದರ್ಭದಲ್ಲಿ ನಮಗೆ ಭಾಳಷ್ಟು ದಿನ ದೂಡಲು ಭಾಳಷ್ಟು ಕಷ್ಟಕರವಾದ ದಿನವನ್ನು ನಾವು ನೋಡ್ತಿದ್ದೇವೆ. ಜಿಲ್ಲೆಯಲ್ಲಿ ಸ್ವಲ್ಪ ಮಟ್ಟಿನ ಆಹಾರ ಕಿಟ್ಟು ನಮಗೆ ಸಿಕ್ಕಿತ್ತು. ಬೇರೆ ಬೇರೆ ಶಾಸಕರು, ಅದು ವೇದವಾಸ್ ಕಾಮತ್ ಆಗಿರ್ಬೋದು, ಭರತ್ ಆಗಿರ್ಬೋದು, ಸ್ವಲ್ಪ ಆಹಾರ ಸಾಮಗ್ರಿಗಳನ್ನು ನಮಗೆ ಒದಗಿಸಿದ್ದಾರೆ. ಈ ಭಾಗದಲ್ಲಿಯೂ ಕೂಡ ನಮಗೆ ಶ್ರೀಯುತ UT ಖಾದರ್ ಅವರು ನಮಗೆ ವಿಶೇಷ ರೀತಿಯಲ್ಲಿ ಆಹಾರದ ಪೊಟ್ಟಣವನ್ನು ಒದಗಿಸಿದ್ದಾರೆ. ಅದೇ ರೀತಿ ಬೇರೆ ದಾನಿಗಳು ಕೂಡ ನಮ್ಮ ಡ್ರೈವರ್ನವರ ಒಂದು ಕಷ್ಟವನ್ನು ಕಂಡು ನಮಗೆ ಆಹಾರ ಪೊಟ್ಟಣವನ್ನು ಒದಗಿಸಿಕೊಂಡು ನಮ್ಮ ಸಂಘಟನೆಗೆ ಬಹಳಷ್ಟು ಪುಷ್ಟಿಯನ್ನು ನೀಡಿದಂಥ ಕೆಲವು ದಾನಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಬಾರಿ ನಾವು ಪಂಚಾಯಿತಿ ನಗರಸಭೆಗೆ ಈ ಅಲೆದಾಡಬೇಕಾದ ಪರಿಸ್ಥಿತಿ ಬಂದಾಗ ಶ್ರೀಯುತ UT ಖಾದರ್ ಅವರು ಅವರಿಗೆ ಫೋನ್ ಮೂಲಕ ಹೇಳಿಕೊಂಡು ನಿರ್ದೇಶನವನ್ನು ಕೊಟ್ಟು ಈ ಒಂದು ಸ್ಥಳಾವಕಾಶ ನಿಲ್ದಾಣಕ್ಕೆ ನಮಗೆ ಅವಕಾಶ ಮಾಡಿ ಕೊಡಲು ಬಹಳ ಸಹಕಾರಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಗರಸಭೆಯ ಕಮಿಷನರ್ ಆದಂಥ ವಾಣಿ ಆಳ್ವರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸುತ್ತಾ, ಈ ಭಾಗದ ಜನಪ್ರತಿನಿಧಿಗಳನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಚಿತ್ರಕಲಾರವರು ಪ್ರಾರಂಭದ ದಿನಗಳಲ್ಲಿ ಇಲ್ಲಿ ಈ ಒಂದು ಮಣ್ಣು ತೆಗೆಯುವ ಸಂದರ್ಭದಲ್ಲಿ ಚಿತ್ರಕಲಾ ಚಂದ್ರಕಾಂತ್ರವರು ಬಹಳ ಅಧ್ಯಕ್ಷರಾಗಿದ್ದು, ಅವರನ್ನು ಕೂಡ ಅವರ ಸಹಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮನಗಾಣುತ್ತಾ, ಅದೇ ರೀತಿ ಪ್ರಮೋದ್ ಉಳ್ಳಲ್ರವರು, ನಾನು ಆವತ್ತಿನ ದಿನಗಳಲ್ಲಿ ಸ್ವಲ್ಪ ಹೊರಗಿದ್ದೆ ಒಂದೆರಡು ದಿವಸ. ಆವಾಗ ನನ್ನ ಒಂದು ಜವಾಬ್ದಾರಿಯನ್ನು, ಹೆಚ್ಚಿನ ಜವಾಬ್ದಾರಿಯನ್ನು ಶ್ರೀಯುತ ಪ್ರಮೋದ್ ಉಳ್ಳಲ್ರವರು ತೆಗೆದುಕೊಂಡು ಇಲ್ಲಿ ನಿಂತು JCB ಹಾಕುವುದರ ಮೂಲಕ ಆ ಒಂದು ಹೊತ್ತಿನಲ್ಲಿ ಹಾಕಿದಂಥ ಒಂದು JCBಯ ಒಂದು ಹೊತ್ತಿ ಏನಿದೆ ಬಹಳಷ್ಟು ಶುಭ್ರವಾದ ಶುಭ ದಿನ ಆಗಿರ್ಬೋದು. ಆದ್ದರಿಂದ ಈ ಒಂದು ನಮ್ಮ ಎದುರಿಗೆ ಭಾರತ ಒಂದು ಚಂದವಾದ ಒಂದು ನಿಲ್ದಾಣ ಇಲ್ಲಿ ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಈ ಸಂಘ 2000ರಲ್ಲಿ ಏನು ಪ್ರಾರಂಭ ಆಗಿದೆ, ಒಂದೇ ತಾಯಿಯ ಮಕ್ಕಳಂತೆ ಇಲ್ಲಿ ನಮ್ಮ ಸಂಘದಲ್ಲಿ 60ಕ್ಕಿಂತ ಹೆಚ್ಚು ಸದಸ್ಯರಿದ್ದಾರೆ, 30ಕ್ಕಿಂತ ಹೆಚ್ಚು ವಾಹನಗಳಿದೆ. ಆದರೂ ಕೂಡ ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ಒಂದೇ ತಾಯಿಯ ಮಕ್ಕಳಂತೆ ನಾವು ಇಲ್ಲಿ ಇದ್ದೇವೆ. ಎಲ್ಲರಿಗೂ ಕೂಡ ನಾವು ಇಲ್ಲಿ ಯಾರೂ ಕೂಡ ಬಂದರೂ ಕೂಡ ಯಾವುದೇ ಕಷ್ಟವನ್ನು ಹೇಳಿಕೊಂಡು ತುಂಬ ಜನ ಬರ್ತಾರೆ. ಇಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ ಕೂಡ ಇದೆ. ಬಹಳಷ್ಟು ಜನರು ಸಹಾಯಕ್ಕಾಗಿ ನಾವೇ ಕಾಣುವಂಥದ್ದು. ಬಸ್ ಸ್ಟ್ಯಾಂಡ್ಗೆ ಏನಾದರೂ ಸಂದರ್ಭ ತೊಂದರೆಗಳಾದರೆ ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ ಅವರಿಗೆ ಎದ್ದು ಕಾಣ್ತದೆ. ನಮ್ಮಲ್ಲಿ ಬಂದಾಗ ಕೆಲವೊಂದು ಸಂದರ್ಭದಲ್ಲಿ ಬಹಳಷ್ಟು ಉಚಿತವಾಗಿ ಕೂಡ ಅವರಿಗೆ ನಾವು ಸಾರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತೇವೆ. ಸರ್ಕಾರದ ಚುನಾವಣಾ ಸಂದರ್ಭದಾಗಿರಲಿ, ಬಂದೋಬಸ್ತಾಗಿರಲಿ, ಎಲ್ಲ ವಿಷಯದಲ್ಲೂ ಕೂಡ ನಾವು ಅವರಿಗೆ ತುಂಬ ಸರ್ಕಾರದ ಜೊತೆಗೆ ನಾವು ಕೈ ಜೋಡಿಸಿ ಈ ಒಂದು ಸಮಾಜದ ಕೆಲಸವನ್ನು ಮಾಡುತ್ತಾ ನಿಮ್ಮ ಮುಂದೆ ಇದ್ದೇವೆ ಸರ್ ಅಂತ ಹೇಳುತ್ತಾ, ಶ್ರೀಯುತ UT ಖಾದರ್ ಅವರಲ್ಲಿ ಇನ್ನಷ್ಟು ನಮಗೆ ಸಹಾಯ ಮಾಡಲು ಆ ದೇವರು ಶಕ್ತಿಯನ್ನು ಕೊಡಲಿ ಅಂತ ಹೇಳುತ್ತಾ ನನ್ನ ಪ್ರಾಸ್ತಾವಿಕ ಚುಟುಕಾದ ಮಾತಿಗೆ ವಿರಾಮವನ್ನು ನೀಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನುಡಿದಕ್ಕೆ ಈಗಾಗಲೇ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಆನಂದ್ ಕೆ ಇವರು ಒಂದೆರಡು ಮಾತುಗಳನ್ನು ಆಡಬೇಕು. ಯಾಕೆಂದರೆ 1-2-3 ಜನ ಮಾತಾಡಲಿಕ್ಕಿದ್ದಾರೆ. ಅದು ನಮ್ಮ ಸಭಾಪತಿಯವರಿಗೆ ಬೇರೆ ಕಾರ್ಯಕ್ರಮ ಇದ್ದ ಕಾರಣ ಆದಷ್ಟು ಬೇಗ ಮುಗಿಸ್ಬೇಕಂತ ಕೇಳಿಕೊಳ್ತೇನೆ. ಆನಂದ್ ಕೆ. ಟ್ಯಾಕ್ಸಿ ಮ್ಯಾನ್ ಮತ್ತು ಮ್ಯಾಕ್ಸ್ ಕ್ಯಾಬ್ ಅಸೋಸಿಯೇಷನ್ನ ಈ ಒಂದು ತೊಟ್ಕೊಟ್ಟು ವಿಭಾಗದಲ್ಲಿ ಈ ದಿನ ಈ ಟ್ಯಾಕ್ಸಿ ನಿಲ್ದಾಣದ ಮೇಲ್ಛಾವಣಿಯನ್ನು ಉದ್ಘಾಟನೆ ಮಾಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರು, ವಿಧಾನಸಭೆಯ ಸಭಾಪತಿಗಳಾಗಿರುವಂತಹ ಶ್ರೀಯುತ UT ಖಾದರ್ ಅವರೇ, ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ನನ್ನ ಸನ್ಮಿತ್ರರೇ, ಇದೀಗ ಇವತ್ತಿನ ದಿನಕ್ಕಾಗಿ ಹಲವು ವರ್ಷಗಳಿಂದ ಕಾದಂತಹ ನಮ್ಮ ಚಾಲಕ ಮಿತ್ರರಿಗೆ ಕೊನೆಗೂ ಒಂದು ಒಳ್ಳೆಯ ಶುಭ ಸಂದೇಶದ ಮತ್ತು ಶುಭ ಕಾರ್ಯವನ್ನು ನಮಗೆ ನಡೆಸಿಕೊಟ್ಟಂತಹ ತಮಗಿದು ನಾನು ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ನ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗಾಗಲೇ ಟ್ಯಾಕ್ಸಿ ಚಾಲಕರ
ಕಷ್ಟಗಳನ್ನು ಹತ್ತಿರದಿಂದ ಅರಿತಂತಹ ನಮ್ಮ ಶಾಸಕರೇ, ನಮಗೆಲ್ರಿಗೂ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಬೇರೆ ಬೇರೆ ವಿಭಾಗಗಳಲ್ಲಿ ನಮಗಾಗುವಂತಹ ತೊಂದರೆಗಳಿಗೆ ನಾವು ತಮ್ಮ ಬಳಿ ಬಂದಾಗ ನಮಗೆ ಒಳ್ಳೆಯ ಈ ಒಂದು ಬದುಕಲು ಅವಕಾಶವನ್ನು ಮಾಡಿಕೊಡುವಂಥ ಕೆಲವೊಂದು ಕಾನೂನುಗಳಲ್ಲಿ ತಿದ್ದುಪಡಿ ಮಾಡಿಕೊಳ್ಳುವಂಥದ್ದು. ಈಗಾಗಲೇ ನಮಗೆ ಪ್ಯಾನಿಕ್ ಬಟನ್ನಂತಹ ಕೆಲವೊಂದು ಕಷ್ಟದ ಸಂದರ್ಭಗಳು ಬರುವಂಥ ಈ ಸಂದರ್ಭದಲ್ಲಿ ನಾನೆಲ್ಲ ಚಾಲಕ ಮಿತ್ರರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಈ ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ನವರು ಅಡ್ವಾನ್ಸ್ ಆಗಿ ಈ ಸರ್ಕಾರಕ್ಕೆ ಬೇಕಾದಂಥ ತೆರಿಗೆಗಳನ್ನು ಪಾವತಿಸಿಕೊಂಡು ನಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡಬೇಕಾದ್ರೆ ಮತ್ತೆ ಮತ್ತೆ ನಮ್ಮ ತಲೆಗೆ ಹೊರೆಗಳನ್ನು ಹಾಕುವಂಥದ್ದು ಸಾರಿಗೆ ಇಲಾಖೆಯಿಂದ ಕಂಡು ಬರ್ತಾ ಇದೆ ಸರ್. ದಯವಿಟ್ಟು ಇಂಥವುಗಳನ್ನೆಲ್ಲ ಮಾನವೀಯತೆ ದೃಷ್ಟಿಯಿಂದ ಬೇರೆ ಬೇರೆ ವಿಭಾಗಗಳಲ್ಲಿ ನಮಗಾಗುವಂಥ ತೊಂದರೆಗಳನ್ನು ತಮ್ಮ ಬಳಿ ಬಂದು ನಾವು ಮನವಿಗಳನ್ನು ನೀಡ್ತೇವೆ. ನಮಗೆ ಈ ಒಂದು ರೂರಲ್ ಭಾಗಕ್ಕೆ ಆಗಬೇಕಾದಂತಹ ಈ ಪ್ಯಾನಿಕ್ ಬಟನ್ ಅಂತ ಹೇಳುವಂಥ ಸಿಸ್ಟಮ್ ಹೇಗೆ ಅಂತ ಹೇಳಿದರೆ, ನಿರ್ಭಯ ಹತ್ಯೆಯ ನಂತರ ಉಂಟಾದಂಥ ಒಂದು ಸಮಸ್ಯೆಗೆ ಬೇಕಾಗಿ ಕೇಂದ್ರ ಸರ್ಕಾರದವರು ಮಾಡಿರುವಂಥದ್ದನ್ನು ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಅದನ್ನು ನೋಟಿಫಿಕೇಷನ್ ಮಾಡಿಕೊಂಡಿದೆ. ಅದನ್ನು ಮಾಡಲೇಬೇಕನ್ನುವಂಥ ನಿರ್ಧಾರಕ್ಕೆ ಬಂದಿದೆ. ನಮ್ಮ ವಿನಂತಿ ಅಂತ ಹೇಳಿದರೆ, ಸುಮಾರು 40-50 ಸಾವಿರ 61 ಲಕ್ಷ ಇರುವಂಥ ವಾಹನಗಳಿಗೆ ಆ ಚಾಲಕನೇ ಮಾಲಕನಾಗಿದ್ದುಕೊಂಡು ದುಡಿಯುವಂಥವನು. ಎಲ್ಲವೂ ಸಾಂಪ್ರದಾಯಿಕ ಟ್ಯಾಕ್ಸಿಗಳಿಲ್ಲಿದ್ದಾವೆ, ಎಲ್ಲರೂ ಪರಿಚಯದ ಮೇಲೆ ಬಾಡಿಗೆ ಹೋಗುವಂಥದ್ದು. ಆ ಆನ್ಲೈನಲ್ಲಿ ಇಲ್ಲಿ ಮಾಡುವಂಥದ್ದು ಇಲ್ಲ. ಆದ್ದರಿಂದ ಮಾನವೀಯತೆ ದೃಷ್ಟಿಯಿಂದ ಈ ರೂರಲ್ ಭಾಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಓನರ್ ಕಮ್ ಡ್ರೈವರ್ಗಳೇ ಜಾಸ್ತಿ ಇರುವಂಥದ್ದು, ಯಾವುದೇ ದೊಡ್ಡ ಟ್ರಾವೆಲ್ಸ್ಗಳಿಲ್ಲ. ಸೊ ಆದ್ದರಿಂದ ನಮಗೆ ಅದರಿಂದ ಒಂದಷ್ಟು ಸ್ವಲ್ಪ ಈ ಹಳೆ ವಾಹನಗಳಿಗಾದರೂ ವಿನಾಯಿತಿಯನ್ನು ನೀಡಬೇಕು ಅಂತೇಳಿ ಹೊಸ ವಾಹನಗಳು ಬರುವಾಗ ಕಂಪನಿಯಲ್ಲಿ ಫಿಟ್ ಮಾಡಿಕೊಂಡು ಬರ್ತಾರೆ. ಹಳೆ ವಾಹನಗಳಿಗೆ ಇದರಿಂದ ವಿನಾಯಿತಿಯನ್ನು ನೀಡಬೇಕು ಅಂತ ಹೇಳುವ ಒಂದು ಮನವಿಯನ್ನು ತಮ್ಮ ಮುಂದೆ ನಾವು ಇಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ತಮ್ಮ ಬಳಿ ನಾವು ದಿನೇಶ್ ಕುಂಪಾಲ್ರ ಜೊತೆ ಬಂದು ಅದರ ಬಗ್ಗೆ ಮನವಿಯನ್ನು ನೀಡಲಿಕ್ಕಿದ್ದೇವೆ ಸರ್. ದಯವಿಟ್ಟು ಇಂಥವುಗಳನ್ನು ಸ್ವಲ್ಪ ಪರಿಗಣಿಸಬೇಕು ಮತ್ತು ಯಾವಾಗಲೂ ನಿರಂತರವಾಗಿ ಹಲವು ವರ್ಷಗಳಿಂದ ಈ ಚಾಲಕರ ಜೊತೆ ಇದ್ದಂಥ 1-2 ಶಾಸಕರು ಅಂತ ಹೇಳಿದರೆ, ಒಂದು ಉಡುಪಿಯ ಈಗಿನ ಮಾಜಿ ಶಾಸಕರಾಗಿರುವಂಥ ರಘುಪತಿ ಭಟ್ರು ಮತ್ತು UT ಖಾದರ್ ಅಂತ ಹೇಳಲಿಕ್ಕೆ ನಾನು ಎಲ್ಲರ ಇದರಲ್ಲಿ ಹೆಮ್ಮೆ ಪಡ್ತೇನೆ. ಸೊ ತಮಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ನನಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ವ್ಯವಸ್ಥೆಗೆ ಕಾರಣಕರ್ತರಾಗಿರುವಂಥಗಳನ್ನು ನಮ್ಮ ಮುಂದೆ ಇಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಈ ಮ್ಯಾಕ್ಸಿ ಕ್ಯಾಬ್ ಮಾಲಕ ಚಾಲಕ ಸಂಘದ ಈ ನಿಲ್ದಾಣದ ಉದ್ಘಾಟನಾ ಸಮಾರಂಭವನ್ನು ನಡೆಸಿಕೊಟ್ಟಂತಹ ನಮ್ಮ ಸಭಾಪತಿಗಳು ಆಗಿರುವಂತಹ UT ಖಾದರ್ ಅವರೇ, ನನಗೆ ತಿಳಿದ ಮಟ್ಟಿಗೆ ಈಗಲ್ಲ ನಮ್ಮ ಇಂಥ ಕಷ್ಟ ನನಗೆ ಈಗಲೂ ಗೊತ್ತು. ನಾನು ಒಂದು ಸಲ ಒಂದು ಕಷ್ಟದ ವಿಚಾರದಲ್ಲಿ ಅವರ ಮನೆಗೆ ಹೋಗುವಾಗ 12:30 ಗಂಟೆ ರಾತ್ರಿ, ಆ ಸಮಯದಲ್ಲೂ ಎದ್ದು ನಮ್ಮ ಸಮಸ್ಯೆಗೆ ಸ್ಪಂದಿಸಿದಂಥ UT ಖಾದರ್ ಅವರಿಗೆ ಬೇರೇನು ಹೇಳುವುದಿಲ್ಲ. ಅವರಿಗೆ ಭಗವಂತ ಆಯುರಾರೋಗ್ಯ ಭಾಗ್ಯ ಕೊಟ್ಟು ಅವರು ದೀನ ದಲಿತರ ಕಷ್ಟದಲ್ಲಿರುವವರ ಕಣ್ಣು ಒರೆಸುವ ಕೆಲಸ ಇನ್ನು ಮುಂದೆಯೂ ಅವರಿಂದ ನಡೀಲಿ. ನಾವು ಸಹ ಒಂದು ಬಡ ವರ್ಗ, ದಿನೇಶ್ ಕುಂಪಾಲ್ ಅವರು ಹೇಳಿದೈತೆ, ಆದರೂ ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸ್ ಕಟ್ಟುವವರು, ನಮ್ಮ ಯೋಗ್ಯತೆಗೆ ಮೀರಿದ ಟ್ಯಾಕ್ಸ್ ಕಟ್ಟುವವರು ನಾವು. ಅದನ್ನು ಮನಗಂಡು ನೀವು ಅವತ್ತೇ ಹೇಳಿದರು, ನೀವು ಕಷ್ಟದಲ್ಲಿ ಇರಬಾರ್ದು, ಒಣಗಬಾರ್ದು, ನಿಮಗೊಂದು ಸ್ಟ್ಯಾಂಡ್ನ ವ್ಯವಸ್ಥೆ ಖಂಡಿತ ಮಾಡಿಕೊಡ್ತಾರೆ ಅಂತ ಅವರು ಹೇಳಿದಾಗಿ ನಡೆಸಿಕೊಟ್ಟಿದ್ದಾರೆ ಸರ್. ಇನ್ನೇ ಮುಂದೆ ಸಹ ಈ ವರ್ಷದಲ್ಲಿ ನಮ್ಮ 25ನೇ ವರ್ಷ ನಡೀಲಿಕ್ಕಿದೆ. ಅದು ಕೂಡ ನಿಮ್ಮಿಂದಲೇ ಉದ್ಘಾಟನೆ ಆಗಬೇಕು ಅಂತ ಈಗಲೇ ನಿಮಗೆ ಒಂದು ಕರೆ ಎಲ್ಲ ಕೊಡ್ತಾ ಇದ್ದೇನೆ ಸರ್. ನಾನು ಅದರಲ್ಲಿ ಕೆಲವೆಲ್ಲ ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿಕೊಂಡಿದ್ದೇವೆ. ಅದನ್ನು ನಿಮ್ಮ ಸಮಯಾವಕಾಶವನ್ನು ನೋಡಿಯೇ ಆ ಕಾರ್ಯಕ್ರಮವನ್ನು ಇಟ್ಕೊಳ್ತೇನೆ ಹೇಳ್ಕೊಂಡು ಇವತ್ತಿನ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಮುಂದೆಯೂ ಸರ್ ನಿಮ್ಮ ಸಹಕಾರ ನಮ್ಮ ಮೇಲೆ ಹೀಗೆ ಇರಲಿ, ಮುಂದೆಯೂ ಸರ್ ನೀವು ನಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ ಹೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್ ಅಂತ ಅಲ್ವಾ ಅಧ್ಯಕ್ಷರು. ನಾನು ಕೊನೆಯದಾಗಿ ನಮ್ಮ ಹಿರಿಯರು, ನಮ್ಮ ಎಲ್ಲ ಟ್ಯಾಕ್ಸಿ ಚಾಲಕ ಮಾಲಕರಿಗೆ ಹಿರಿಯರಾಗಿರ್ತಾರೆ. ನಮ್ಮ ಪ್ರಮೋದಣ್ಣ ಅಂತ ಹೇಳಿದರೆ ಸ್ವಲ್ಪ ನಾವು ಕೂಡ ಇಲ್ಲಿ ಎದುರ್ತೇವೆ, ಸ್ವಲ್ಪ ಶಿಸ್ತಿನ ವ್ಯಕ್ತಿ. ಮಂಗಳೂರಲ್ಲಿ ಕೂಡ ಹಾಗೆಯೇ ಇಡೀ ಜಿಲ್ಲೆಯನ್ನು ಸುತ್ತಿದಂಥ ಓರ್ವ ವ್ಯಕ್ತಿ ಇದ್ದರೆ ಅದು ನಮ್ಮ ಪ್ರಮೋದ್ ಉಳ್ಳಾಲ್ರವರು. ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುವ ಮೂಲಕ ಅವರಿಗೆ ನಮ್ಮ ಅಧ್ಯಕ್ಷರು ಒಂದು ಸನ್ಮಾನದ ಒಂದು ಶಾಲು ಹಾಕಿ ಅವರನ್ನು ಗೌರವಿಸಬೇಕು. ಮೊದಲು
ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು, ಇನ್ನು ಮುಂದೆ ಅವರ ಸಹಕಾರ ನಮಗೆ ಬೇಕಾಗಿದೆ. ಹಾಗಾಗಿ ಅವರಿಗೊಂದು ಶಾಲ್ ಹಾಕಿ ಜೋರಾಗಿ ಕೈ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸಬೇಕು. ಹಾಗೆಯೇ ಬಂದಿರತಕ್ಕಂಥ ಮುಸ್ತಫಾ ಹರೆಕಲ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ದಮಯಂತಿ ಅಕ್ಕ ಕೂಡ ನಮ್ಮೊಂದಿಗೆ ಇದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಲಕ್ಷ್ಮಣ್ರವರು ನಮ್ಮೊಂದಿಗೆ ಇದ್ದಾರೆ, ಅವರನ್ನು ಕೂಡ ನಾವು ಸ್ವಾಗತಿಸ್ತಾ ಇದ್ದೇವೆ. ಶಾನ್ ಬೋಳೂರು ಕೂಡ ನಮ್ಮೊಂದಿಗೆ ಇದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈಗ ಪ್ರಮೋದ್ ಉಳ್ಳಾಳ್ರವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಹೆಮ್ಮೆಯ 50 ವರ್ಷ ದಾಟಿದ ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ನ ಸಹಯೋಗದಿಂದ ನಮ್ಮ ತೊಕ್ಕೋಟು ಪಾರ್ಕಿನ ಒಂದು ಸಂಘವನ್ನು ಉದ್ಘಾಟಿಸಿ ಇದು ಸ್ಟಾರ್ಟ್ ಆಗಿ 24 ವರ್ಷ ಆಯಿತು. 24 ವರ್ಷದಲ್ಲಿ ದಿನೇಶ್ ಕುಂಬಾಲ್ ಹೇಳಿದಾಗೆ ಹಿಂದೆ ಬದಿಯಲ್ಲಿ ದಮ್ಮಂತೆಕನ ಎದುರು ನಿಲ್ಲಿಸಿದ್ರು, ಅದರ ಮೇಲೆ ಒಂದು ಗುಡ್ಡೆ ಬದಿಯಲ್ಲಿ ನಿಲ್ಲಿಸಿದ್ರು, ಆಮೇಲೆ ಇಲ್ಲಿ ಬಂದು ನಿಲ್ಲಿಸಿದರು. ಇಲ್ಲಿ ಬಂದು ನಿಲ್ಲುವಾಗ ಇವರಿಗೆ ಅಡ್ಡವಾಗಿ ಬೇರೆ ಪ್ರೈವೇಟ್ ಕಾರೆಲ್ಲ ನಿಲ್ತಿತ್ತು. ನಾನು ತುಂಬ ಸಾರಿ ಹೇಳಿದೆ ಇದನ್ನೇನಾದರೂ ಮಾಡಬೇಕು ಅಂತ. ಆ ಟೈಮಿಗೆ ಇಲ್ಲಿ ಅಬ್ಬಕ್ಕ ಭವನ ಮತ್ತು ಬ್ಯಾರಿ ಭವನ ಆಗ್ತದೆ ಅಂತ ಹೇಳುವಾಗ ನನ್ನ ಸಹಪಾಠಿಗಳು ಹೇಳಿದೆ, ನಿಮಗೆ ಇನ್ನು ಇಲ್ಲಿ ಸ್ಟ್ಯಾಂಡ್ ಇಲ್ಲ, ನೀವು ಎದುರು ನಿಂತು ಕೆಲಸ ಮಾಡಲೇಬೇಕು ಅಂತ ಹೇಳುವಾಗ ನಮ್ಮ ತೊಕ್ಕೋಟ್ನ ಸ್ಟ್ಯಾಂಡ್ ಅವರಿಗೆ ಅವರೆಲ್ಲರೂ ನನಗೆ ಉಮೇದು ಕೊಟ್ಟರು. ನಾನು ಮಾಡಿಸ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟೆ. ನಾನು ನಿಜವಾಗಿ ನೀವು ಇವತ್ತು ನಮ್ಮ ಮಾಜಿ ಅಧ್ಯಕ್ಷ ಚಿತ್ರಕಲನ್ನು ನೀವು ಕರಿಬೇಕಿತ್ತು. ನನಗೊಂದು ಬೇಸರ ಸಿಗಿದೆ, ಅಂದರೆ ಫುಲ್ ಪವರ್ ಕೊಟ್ಟದ್ದು ಅವರು ನಮಗೆ. ನಾನು ಕೂಡಲೇ ಕೇಳಿ ಅವ್ರ ಹತ್ರ ಕೇಳಿದಾಗ ಪಂಚಾಯತ್ ಹಿಟೇಜ್ ತರಿಸಿದ್ರು. ನಮ್ಮ ಯುವಕರ ಹತ್ರ ನಾನು ಹೇಳಿದೆ ಲಾರಿ ತರಿಸಿ ಅಂತ. ಬೆಳಗಿಂದ ಸಾಯಂಕಾಲ ಆಗುವಾಗ ಇಷ್ಟು ನಾವು ಅಗ್ದು ತೆಗೆದು ನಾವು ಸ್ಟ್ಯಾಂಡ್ ಮಾಡಿದೆವು. ಇಲ್ಲದ್ರೆ ನಮಗೆ ಈ ಜನ್ಮದಲ್ಲಿ ಸ್ಟ್ಯಾಂಡ್ ಆಗುವುದಿಲ್ಲ. ಸುಪ್ರೀತ ಬರಲಿಲ್ಲ ಕಾಣಬೇಕು, ಅವರಿಗೆ ಅನಾನುಕೂಲ, ಹುಷಾರಿಲ್ಲ, ಆದ್ದರಿಂದ ಬರಲಿಲ್ಲ. ನಾನು ನಿಜವಾಗಿ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಏನೆಂದರೆ ಮಾನವೀಯತೆ ಧರ್ಮ ದೊಡ್ಡದು, ಅದರಲ್ಲಿ ಗೊತ್ತುಂಟು ನಮಗೆ ಯೂಟಿಕಾದರೂ ಯಾರಿಗೆ ಏನು ಮಾಡ್ತಾರೆ, ಎಂಥದ್ದು ಮಾಡ್ತಾರೆ ಅಂತ. ಇವತ್ತು ಕೂಡ ನಿಮಗೆ ಅವರು ಇಲ್ಲಿ ಒಗ್ಗಟ್ಟು ತಿಳಿಸಿದರು. ಅಂದರೆ ನೀವೆಲ್ಲ ಒಗ್ಗಟ್ಟಿದ್ರೆ ಈ ಕೆಲಸ ಆಗ್ತದೆ. ಜಾತಿ ಭೇದ, ಪಕ್ಷ ಭೇದ ಒಗ್ಗಟ್ಟು ಮಾಡಬೇಕಂತ ಹೇಳಿ ದೀಪದ ಬತ್ತಿಗಳನ್ನು ಒಂದು ಮಾಡಿ ಅವರು ದೀಪ ಹೊತ್ತಿಸಿದರು. ನೋಡಿ, ಅದೊಂದು ಸಂಕೇತ. ಇಲ್ಲಿಗೆ ನಾವು ಅದನ್ನು ತಿಳ್ಕೊಳ್ಬೇಕು. ಮಾನವೀಯತೆ ಇದರಲ್ಲಿ ಅವರು ಎಲ್ಲಿಗೆ ಯಾರಿಗೆ ಎಂಥದ್ದು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೂ ಅವರು ಅನ್ಯೋನ್ಯ ಭಾವತ ಅಂತ ಹೇಳಿ, ಅವರು ಸಣ್ಣವರು, ಅವರ ತಂದೆ ನನ್ನ ಭಾಳ ಆತ್ಮೀಯರು. ನಾನು ಯಾವುದೇ ಒಂದು ಕೆಲಸಕ್ಕೆ ಅವರಲ್ಲಿ ಹೋಗಿದ್ದೆ. ನಮ್ಮಲ್ಲಿ ಜರ್ದು ಬಿದ್ದಿತ್ತು ಒಂದು ರಸ್ತೆ, ನಮಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ, ಏನು ಮಾಡಿದರೂ ಆಗಲಿಲ್ಲ, ಪಂಚಾಯತ್ನಲ್ಲೂ ಆಗಲಿಲ್ಲ. ಲಾಸ್ಟಿಗೆ ಮನವಿ ತಗೊಂಡು ಹೋಗುವಾಗ, ಇವರು ಮನೆಗೆ ಹೋಗುವಾಗ ಯೂಟಿ ಫರೀದರಿಗೆ ಹುಷಾರಿರಲಿಲ್ಲ, ಗುರ್ತ ಸಿಕ್ಲಿರ್ಲಿಲ್ಲ. ಆದರೂ ನಮ್ಮದೇ ಜನ, ಹೆಸರು ಹೇಳುವುದಿಲ್ಲ, 2 ಜನ ಇಲ್ಲಿ ಹೊರಗೆ ನಿಂತಿದ್ರು. ಅವರು ಹೇಳಿದರು, ಆರೆಗೆ ಗುರ್ತ ತಿಕ್ಕುಜಿಯ ಇದಾಯ ಉಲಯ ಪೋಪುಣಿ ಅಂತ. ಎನ್ನ ಗುರ್ತ ತಿಕ್ಕು ಅಂತ ನಾನು ಒಳಗೆ ಹೋಗಿ ಇವರು ಒಳಗಿದ್ದರು. ನಾನು ಹೋಗಿ ಹೇಳಿದೆ, ನಾನು ಪ್ರಮೋದ್ ಕುಮಾರ್ ಅಂತ. ಯಾರು ಅಂತ ಕೇಳಿದರು. KB ಶಣೆಯ ದೋಸ್ತಿ ಅಂತ ಹೇಳುವಾಗ ನನ್ನನ್ನು ಅಪ್ಪಿ ಹಿಡಿದರು. ಇವರ ಹತ್ರ ಅದು ಹೇಳಿದರು, ಇದಲ್ಲ ನಂಡೆ ಬೆಲ್ಲಿಯ ಚಂಗಾಯಿ, ಅವನು ಎವಡ ಮುಟ್ಟ ಬಂದರ ಅವನಿಗೆ ಎಂದರೆ ಬೇಣದ ಹಾಕಿದ್ದು ಕೊಡು ಅಂತ ಹೇಳಿದವರು ಯೂಟಿ ಕಾದರಿಗೆ. ಅವತ್ತಿಂದ ಇವತ್ತಿಗೆ ನಮ್ಮದು ಅನ್ಯೋನ್ಯ ರೀತಿ ಭಾವನೆ. ನಾನು ಯಾವುದೇ ಬೇರೆಯವರಿಗೆ ಕಷ್ಟ ಕೇಳಿದರೆ ಅವರು ಉಪಕಾರ ಮಾಡದ ಮನುಷ್ಯರಲ್ಲ, ನಾನು ಒತ್ತಿ ಹೇಳ್ತೇನೆ. ಆದ್ದರಿಂದ ನಿಮಗೂ ಹೇಳ್ತೇನೆ, ನಾವು ಟ್ಯಾಕ್ಸಿ ದುಡಿಯೋದಲ್ಲ, ಮಾನವೀಯತೆ ಧರ್ಮ ಬೇಕು. ಮಾನವೀಯತೆ ಧರ್ಮ ಹೆಲ್ಪ್ ಮಾಡಿ ನಮಗೆ ಸಿಗೋದಲ್ಲದೆ ಇಲ್ಲಿ ಇಲ್ಲ. ನಿನ್ನೆ ಕೂಡ ನಮ್ಮ ಜಾತಿಯ ಇದು ಇಲ್ಲಿ ನಾರಾವಿ ಮತ್ತು ಕಾಶಿಪಟ್ಟಣದಲ್ಲಿ ಇತ್ತು. ನನಗೂ ಅಲ್ಲಿ ಸನ್ಮಾನ ಮಾಡೋದು ದೊಡ್ಡದಲ್ಲ. ನಾವು ಮಾಡುವ ಕೆಲಸ ಅಲ್ಲಿ ಪಸರಿಸಬೇಕು. ನಾವು ಲೀಸಿಗೆ ಬಂದವರು ಪರಮಾತ್ಮ ನಾವು ಯಾವ ಕೆಲಸ ನಮಗೆ ಕೊಡ್ತಾನೆ ಅದನ್ನು ಚಂದದಲ್ಲಿ ನಾವು ಮಾಡಿ ಹೋಗಬೇಕು. ನಾವು ಎಷ್ಟು ಆಸ್ತಿವಂತರು, ದುಡ್ಡಿನವರು ಇಲ್ಲಿ ನಿಲ್ಲುವಲ್ಲ. ಆದ್ದರಿಂದ ದಯವಿಟ್ಟು ಅವರಿಗೆ ಹೋಗಲಿಕ್ಕೆ ಇದೆ. ದಯವಿಟ್ಟು ನೋಡಿ, ಆ ಸಂಕೇತ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ನೀವು ನಾಂದಿ ಆಗಬಾರ್ದು. ಒಟ್ಟಾಗಿ ನೀವು ಇದನ್ನು ಒಳ್ಳೆ ರೀತಿಯಲ್ಲಿ ಇದು ಮಾಡಿಸಿ ಇಲ್ಲಿ ಜನರಿಗೆ ಯಾವುದು ಪಬ್ಲಿಕ್ಕಿಗೆ ಬೇಕಾದ ಸೌಲಭ್ಯ ಕೂಡ ಒಂದು ಸಹಕಾರ, ಸಣ್ಣ ಚಿಕ್ಕ ಹೆಲ್ಪನ್ನು ಮಾಡಿ ನೀವು ಮುಂದುವರಿಸಬೇಕಂತ ಹೇಳಿ ನಾನು ಕೈ ಮುಗಿದು ನನ್ನ ಮಾತನ್ನು ಧನ್ಯವಾದಗಳು. ಯಾನು ಫಸ್ಟಿಗೆ ಪಂಡಿಲಕ್ಕ ಅರೆಗೆ ಅಂಕಲ್ ಪಂಡಿನ ಕಾದರ್ರೆಗೆ ಇನ್ನು ಪಾತ್ರ ಸನ್ಮಾನ ಕಾರ್ಯಕ್ರಮ ಇದೆ. ನಾವು ಒಂದು 25-40 ವರ್ಷಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಸಭಾಪತಿಗಳಾಗಿ ಮುಂದಿನ ದಿನಗಳಲ್ಲಿ ಸರ್, ಈ ಸಲ ನಾವು
ಕಾರಿನ ಒಳಗೆ ಗ್ಲಾಸ್ ಹಾಕಿದ್ರೂ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ನಮಗೆ ಗ್ಲಾಸ್ ಓಪನ್ ಮಾಡಿ ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಉಂಟು. ದಯವಿಟ್ಟು ಸುರೇಶ್ ಭಟ್ನಗರ ಬನ್ನಿ. ದೇವಸ್ಥಾನಯ ಶಾಲ್ ಹಾಕಿ ವಿಶೇಷವಾಗಿ ನಾವು ಯು ಟಿ ಖಾದರ್ ಸರ್ ಅವರನ್ನು ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಎಲ್ಲ ಮ್ಯಾಕ್ಸ್ ಕ್ಯಾಬ್ಗಳು, ಟ್ಯಾಕ್ಸಿಗಳು ಅವರನ್ನು ನೆನೆಸಬೇಕಾಗ್ತದೆ. ಯಾಕಂತ ಹೇಳಿದರೆ ಒಂದು ಸಮಯದಲ್ಲಿ 12+1 ಪರ್ಮಿಟ್ ಇದ್ದಂತಹ ನಮ್ಮ ಮ್ಯಾಕ್ಸ್ ಕ್ಯಾಬ್ಗಳು ಭಾಳಷ್ಟು ಪೊಲೀಸ್ನವರ ತೊಂದರೆಗೆ ಈಡಾಗ್ತಿದ್ದು, ನಮಗೆ ಭಾಳಷ್ಟು ಕೇಸುಗಳು ಬರ್ತಾ ಇದ್ದು. ನಮ್ಮ ಮ್ಯಾಕ್ಸ್ ಕ್ಯಾಬ್ಗಳಿಗೆ 20 ಸೀಟು ಪರವಾನಗಿ ಕೊಡಿಸಲು ಬಹುಶಃ ಉಡುಪಿ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಉಡುಪಿ ಎಮ್.ಎಲ್.ಎ ಅವರು ರಘುಪತಿ ಭಟ್ರವರು ಮತ್ತು ನಮ್ಮ ಶಾಸಕರಾದಂಥ ಶ್ರೀಯುತ ಯು ಟಿ ಖಾದರ್ ಅವರ ಬಹಳ ಒಂದು ಹೆಚ್ಚಿನ ಉಮೇದಿನಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇವತ್ತು ಮ್ಯಾಕ್ಸ್ ಕ್ಯಾಬ್ಗಳಿಗೆ 20 ಸೀಟ್ ಆಗಿದೆ. ಅದಲ್ಲದೆ ಸವದಿಯವರು ಕರ್ನಾಟಕ ರಸ್ತೆ ಸಾರಿಗೆ ಮಂತ್ರಿ ಆಗಿದ್ದರು. ಆ ರಸ್ತೆ ಸಾರಿಗೆ ಮಂತ್ರಿಯಾಗಿ ಒಂದು ಸೀಟಿಗೆ 1,200 ರೂಪಾಯಿ ನಮಗೆ ತೆರಿಗೆಯನ್ನು ಹಾಕಿದಾಗ ನಾನು, ಆನಂದ್ರವರು, ನಮ್ಮ ಹೊಳ್ಳರವರು ಎಲ್ಲರೂ ಹೋಗಿ ವಿಧಾನಸಭೆ ಒಳಗೆ ಪ್ರಪ್ರಥಮ ಬಾರಿಗೆ ನಮ್ಮನ್ನು ಒಳಗೆ ಕರ್ಕೊಂಡು ಹೋಗಿ, ಸಾಹೇಬರು ಒಳಗೆ ಅಧಿವೇಶನ ಆಗುವ ಸಂದರ್ಭದಲ್ಲಿ ಒಳಗೆ ಕರ್ಕೊಂಡು ಹೋಗಿ ಸವದಿ ಸರ್ ಅವರನ್ನು ಕರ್ಕೊಂಡು ಬಂದು 1,200 ರೂಪಾಯಿ ಒಂದು ಸೀಟಿಗೆ ಇದ್ದದನ್ನು 900 ರೂಪಾಯಿ ತೆರಿಗೆಯನ್ನು ಕಟ್ಟುವಾಗಿ ನಮಗೆ ಸಹಾಯ ಮಾಡಿದ್ದಾರೆ. ಇದು ಕರ್ನಾಟಕ ರಾಜ್ಯದ ಎಲ್ಲ ಮ್ಯಾಕ್ಸ್ ಕ್ಯಾಬ್ನ ಮಾಲಕರು, ಚಾಲಕರು ನೆನಪಿಟ್ಟುಕೊಳ್ಳುವಂತಹ ಒಂದು ಬಹಳ ಒಂದು ವಜ್ರ ಅಕ್ಷರದಲ್ಲಿ ಬರೆದಿಡುವಂಥ ಒಂದು ಸುವರ್ಣ ಒಂದು ಅಕ್ಷರ ಆಗಿರ್ತದೆ ಶ್ರೀಯುತ ಯು ಟಿ ಖಾದರ್ ಅವರು ಮಾಡಿದಂಥ ಸಾಧನೆ. ಖಂಡಿತವಾಗಿಯೂ ಇದು ನಮ್ಮ ಈ ಒಂದು ಸನ್ಮಾನ ಸರ್ ನಿಮಗೆ ಬಹಳ ಒಂದು ಚಿಕ್ಕ ಸನ್ಮಾನ ಆದರೂ ಕೂಡ ಇದನ್ನು ಇಡೀ ರಾಜ್ಯದ ಪ್ರತಿನಿಧಿಗಳು, ಮ್ಯಾಕ್ಸ್ ಕ್ಯಾಬಿನ ಪ್ರತಿನಿಧಿಗಳು ಕೊಡುವಂಥ ಸನ್ಮಾನ ಅಂತ ನೆನೆಸಿಕೊಂಡು ಈ ಒಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು. ಮುಂಭಾಗದಲ್ಲಿರುವವರು ಬ್ಲಡ್ ಕ್ಯಾಂಪ್ ಇದೆ, ಬ್ಲಡ್ ಕೊಡುವವರು ಕೊಡ್ಬೋದು. ಸಭಾಪತಿಗಳ ಮಾತುಗಳನ್ನು ಕೇಳೋಣ. ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ ಚಾಲಕರ ಮಾಲಕರ ಸಂಘ ತೊಕ್ಕೋಟು ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ನ ನಿಲ್ದಾಣದ ಉದ್ಘಾಟನೆಯ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನನ್ನ ಸನ್ಮಿತರು ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀ ಪ್ರಶಾಂತ್ ಆಲ್ವರ್ ಅವರೇ, ಈ ಕಾರ್ಯಕ್ರಮವನ್ನು ತಮ್ಮ ಪ್ರಜ್ವಲಿಸುಮುಖ ಉದ್ಘಾಟನೆ ಮಾಡಿದ ನನ್ನ ಆತ್ಮೀಯರು, ಗೌರವತರು, ಸನ್ಮಿತರಾಗಿರುವಂತಹ ಶ್ರೀ ದೇವದಾಸ್ ಸಳೇರವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಗೌರವ ಅಧ್ಯಕ್ಷ ಅಂತ ಶ್ರೀ ಎಂ ದಿನೇಶ್ ಕುಂಪಲ್ ಅವರೇ, ಜಿಲ್ಲಾ ಚಾಲಕ ಸಂಘದ ಅಧ್ಯಕ್ಷ ಕೆ ಆನಂದರವರೇ, ಅದೇ ರೀತಿ ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತವಂಥ ನಮ್ಮ ಸನ್ಮಿತರಾಗಿರುವಂಥ ಯೋಗವಂತ ಪ್ರಮೋದ್ ಉಲ್ಲಾಲ್ ಅವರೇ, ಹರೀಶ್ ಕುತ್ತಾರ್ ಅವರೇ, ಭಗವಾನ್ ದಾಸ್ ಅವರೇ, ನಮ್ಮ ಬ್ಲಡ್ ಕ್ಯಾಂಪ್ನ ಸಮಗ್ರಂಥ ನಾಸರ್ ಉಲೈಭಟ್ ಅವರೇ, ಅದೇ ರೀತಿ ಡಾಕ್ಟರ್ ಸಹನರ್ ಅವರೇ, ಹಂಸವರ್ಧನ್ ಅವರೇ, ಅದೇ ರೀತಿ ನಮ್ಮ ಸುರೇಶ್ ಭಟ್ನಾಗರ್ ಅವರೇ, ಸಲೀಮ್ ಅವರೇ, ಇಂಥ ಎಲ್ಲ ನಮ್ಮ ಮುಜಾಹಿದ್ ಮತ್ತು ಓಕೆ ಇಂಥೆಲ್ಲ ನಮ್ಮ ಮುಜಾಹಿದ್ ಮಿತ್ರ ವೇದಿಕೆ ಮೇಲಿರುವ ಸನ್ಮಿತ್ರರೇ, ಮುಂದಿರುವ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ. ಬಹುಶಃ ಇವತ್ತು ಈ ಒಂದು ಮ್ಯಾಕ್ಸಿ ಮತ್ತು ಟ್ಯಾಕ್ಸಿ ಕ್ಯಾಬ್ನ ನೂತನ ನಿಲ್ದಾಣ ಉದ್ಘಾಟನೆ ಮಾಡಲಿಕ್ಕೆ. ಯಾಕಂತ ಹೇಳಿದರೆ ನಮ್ಮ ಉದ್ದೇಶ ಅಂತ ಹೇಳಿದರೆ ನಮ್ಮಲ್ಲಿರುವಂಥ ಪ್ರತಿಯೊಂದು ವರ್ಗ, ದುಡಿಯೋ ವರ್ಗ, ಅದು ಬೇರೆ ಬೇರೆ ದುಡಿಯೋ ವರ್ಗ ಇದೆ. ಈ ಒಂದು ಸಮಾಜ ಮತ್ತು ಈ ಪ್ರದೇಶ ಮತ್ತು ನಮ್ಮ ರಾಜ್ಯ ರಾಷ್ಟ್ರ ಅಭಿವೃದ್ಧಿ ಆಗಬೇಕಾದ್ರೆ ಬಹುಶಃ ಎಲ್ಲ ವರ್ಗದ ಜನರು ಅವರವರ ಕೆಲಸ ಮಾಡಿದಾಗ ಅದು ಪರೋಕ್ಷವಾಗಿ ಸಮಾಜಕ್ಕೆ ಪ್ರೇರಕವಾಗಿದ್ದುಕೊಂಡು ಆಗ ಮಾತ್ರ ಸಮಾಜ ಮುಂದುವರಿಸಲಿಕ್ಕೆ ಸಾಧ್ಯವಾಗ್ತದೆ. ಅತ್ಯಂತ ಸಣ್ಣ ಕೆಲಸದಿಂದ ಹಿಡಿದು ಅತ್ಯಂತ ದೊಡ್ಡ ಕೆಲಸನೂ ಕೂಡ ಅದರದ ಮಹತ್ವ ಇದೆ. ಯಾಕಂತ ಹೇಳೋದು ಎಷ್ಟೇ ಸಣ್ಣ ಕೆಲಸ ಆದರೂ ಕೂಡ, ಅದು ಎಷ್ಟೇ ದೊಡ್ಡದಿದ್ದರೂ ಕೂಡ ಅದರ ಕೆಲಸದ ಮಹತ್ವ ಅದು ಒಂದೇ ರೀತಿಯಲ್ಲಿ ಇರುವಂಥದ್ದು. ಅದಕ್ಕೆ ಗೌರವ ಕೊಡೋದು ನಾವು ಸಮಾನತೆಯಿಂದ ಕೊಡುವಂಥ ವಿಚಾರ ಇವತ್ತು ಆಗಬೇಕು.
ಅದು ಅತ್ಯಂತ ದೊಡ್ಡ ಹಣವಂತರ ಮಾಡುವಂಥ ವ್ಯಾಪಾರ ಇರಲಿ, ಕಡು ಬಡ ವ್ಯಾಪಾರ ಇರಲಿ, ಅವರಿಗೆ ಗೌರವ ಮತ್ತು ಸವಲತ್ತು ಕೊಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ. ಅದಕ್ಕಾಗಿ ನಾನೊಂದು ಮಾತನ್ನು ಹೇಳ್ತೇನೆ, ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೊಡುವಂಥ ಸವಲತ್ತುಗಳದೊಂದು ವರ್ಗದ ಅಗತ್ಯವಿರುವ ವರ್ಗಕ್ಕೆ ಮಾತ್ರ ಅಲ್ಲ, ಸಮಾಜದ ಎಲ್ಲ ವರ್ಗಕ್ಕೂ ಕೂಡ ಅವರವರ ಸವಲತ್ತು ಸಿಕ್ಕುವುದು ಮತ್ತು ಒದಗಿಸು ಕೂಡ ನನ್ನ ಮೊದಲ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಅದಕ್ಕೆ ನಾನು ಇವತ್ತು ಕೊಡ್ತಾ ಇವತ್ತು ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಎರಡನೇದಾಗಿ ಮ್ಯಾಕ್ಸಿ ಕ್ಯಾಬ್ ಟ್ಯಾಕ್ಸಿ ಕ್ಯಾಬ್ ನಾನು ಈಗಾಗಲೇ ಹೇಳಿದಾಗ ಅತ್ಯಂತ ಶ್ರಮಪಟ್ಟು ಅತ್ಯಂತ ಕಷ್ಟಕಾಲದ ಎಲ್ಲ ವಿಚಾರದಲ್ಲಿ ಕೂಡ ಮುಂದೆ ನಿಂತು ಸ್ವಾಭಿಮಾನ ಮತ್ತು ಗೌರವದಿಂದ ತಮ್ಮ ಜೀವನವನ್ನು ಸಾಗಿಸಿಕೊಂಡು ಅವರವರ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಡುವ ಮೂಲಕ ಭವಿಷ್ಯ ದಿನಗಳಲ್ಲಿ ಈ ದೇಶಕ್ಕೆ ದೊಡ್ಡ ಮಟ್ಟದ ಶಕ್ತಿಯಾಗಿ ರೂಪಣೆಗೊಳ್ಳುವಂಥ ಕೆಲಸ ತಾವು ಇವತ್ತು ಮಾಡ್ತಾ ಇದ್ದೀರಿ. ಬೇರೆ ಕೆಲವರು ನಾವು ಬಹುಶಃ ನೋಡಿ ಸಮಾಜಘಾತಕ ಶಕ್ತಿಗಳಿರ್ತಾರೆ, ಲೂಟ್ ಮಾಡುವವರು ಇರ್ತಾರೆ, ತೊಂದರೆ ಕೊಡುವವರು ಇರ್ತಾರೆ, ಕಳ್ಳತನ ಅಂಥವ್ರ ಮುಂದೆ ನಿಮ್ಮೆಲ್ಲ ನೋಡುವಾಗ ನಮಗೆ ನೀವೆಲ್ಲ ದೇವರು ಥರ ಇವತ್ತು ಕಾಣ್ತಾ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ಶ್ರಮಪಟ್ಟು ಕಷ್ಟಪಟ್ಟು ಬೆಳಿಗ್ಗೆ ರಾತ್ರಿ ಮಲೆ ಬೀಸಂತ ನೋಡದೆ ಆ ಪ್ರಾಮಾಣಿಕ ಮತ್ತು ಸ್ವಾಭಿಮಾನದ ಬದುಕಿ ತಮ್ಮ ಸೇವೆಗೆ ನೀವು ಸೇವೆ ಮಾಡುವಂಥ ವರ್ಗ, ಆ ವರ್ಗ ಕೂಡ ಎಲ್ಲ ರೀತಿಯ ಸವಲತ್ತು ಕೊಡೋ ಜವಾಬ್ದಾರಿ ಇವತ್ತು ಆಗಿದೆ. ಅದರ ಜೊತೆಯಲ್ಲಿ ನೀವೆಲ್ಲ ಕೆಲಸ ಮಾಡುವಾಗ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ನಾನು MLA ಆಗಿ ಪ್ರತಿನಿಧಿಯಾಗಿ ನನಗೆ ಪ್ರತಿಯೊಂದು ವಿಚಾರದ ಮುಂದೆ ಕೂತ್ಕೊಂಡು ಎಲ್ಲಕ್ಕೂ ನಮ್ಗೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಎಲ್ಲ ಸವಲತ್ತು ಕೊಡಲಿಕ್ಕೆ ಸಾಧ್ಯ ಆಗೋಲ್ಲ. ಯಾರು ಇವತ್ತು ನೀವು ಜನರ ಮಧ್ಯೆ ಕೆಲಸ ಮಾಡ್ತಿದ್ದೀರಿ ಅದು ನಿಮ್ಮಂಥವ್ರಿಗೆ, ಅದು ಮ್ಯಾಕ್ಸಿ ಕ್ಯಾಬ್ ಟ್ಯಾಕ್ಸಿ ಕ್ಯಾಬ್ಲಿ ರಿಕ್ಷಾ ಚಾಲಕರಿರಲಿ ಬೇರೆಯವರಿರಲಿ ಯಾರು ಒಂದು ಮಧ್ಯದಲ್ಲಿ ಕೆಲಸ ಮಾಡ್ತಿದ್ದಾರ ನಿಮಗೆ ಸವಲತ್ತನ್ನು ನಾವು ಮುಟ್ಟಿಸಿದಾಗ ಅದು ಪರೋಕ್ಷವಾಗಿ ಪ್ರಯೋಜನ ಆಗುವುದು. ಇಲ್ಲಿಯ ಜನರು ಯಾರು ನಮ್ಮ ಸೇವೆಗೆ ಬರ್ತಾರೆ ಪರೋಕ್ಷವಾಗಿ ಅದು ಅವರಿಗೆ ಸೇವೆ ಸವಲತ್ತು ಇನ್ನೂ ಉತ್ತಮವಾಗಿ ಸಿಕ್ತಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದರೆ ನಿಮ್ಮ ಈ ಒಂದು ಸವಲತ್ತುಗಳು ನಿಮ್ಮ ಪ್ರದೇಶ ಜನರಿಗೆ ಇನ್ನಷ್ಟು ಅತ್ಯುತ್ತಮವಾದ ಸೇವೆ ಮಾಡಲಿ, ಒಂದು ಪೂರಕವಾದ ಒಂದು ವ್ಯವಸ್ಥೆ ಇವತ್ತು ಆಗಲಿ ಅಂತ ಶುಭಾಶಯ ನಾನು ಇವತ್ತು ಇಚ್ಛಿಸುವಂಥದ್ದು. ನಾನು ಬಹುಶಃ ಕಟ್ಟಡ ಕಟ್ಟಿದಂಥವರು ಕೂಡ ಗುತ್ತಿಗೆದಾರನ ಅಭಿನಯಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾದರಿಯಾದ ಒಂದು ಟ್ಯಾಕ್ಸಿ ಕ್ಯಾಬ್ ಇದ್ದಾನೆ, ಅದು ಇಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದು ನಮಗೆ ಇವತ್ತು ಅತ್ಯಂತ ಹೆಮ್ಮೆ ಕೂಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ನನ್ನ ಕ್ಷೇತ್ರದ ಮತದಾಗ ನಾನು ಯಾಕೆಂತ ಹೇಳಿದರೆ ಇದು ಇನ್ನೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ತೊಕ್ಕೋಡು ಜಂಕ್ಷನ್ ಈಗ ಅಲ್ಲ, ಈಗ ಹಿಂದೆ ಒಂದು 10-15 ವರ್ಷಗಳ ಹಿಂದೆ ಇಲ್ಲಿ ನಿಮ್ಗೆ ಆಲೋಚನೆ ಮಾಡ್ಬೋದು ಯಾವ ರೀತಿ ಇದೆಯಾ ಅಂತ ಹೇಳಿಕೊಂಡು, ಎಷ್ಟು ಸಪ್ರಭಾಗ ಎಷ್ಟು ಕಿರಿದಾದ ರಸ್ತೆ, ಏನು ಪರಿಸ್ಥಿತಿ ಯಾವುದಂತ ಹೇಳಿ ನಿಮಗೆಲ್ಲ ಗೊತ್ತಿರೋ ಒಂದು ವಿಚಾರ. ನನಗಿಂತಲೂ ಜಾಸ್ತಿ ನಿಮಗೆ ಭಾಳ ಚೆನ್ನಾಗಿ ಗೊತ್ತಾಗಿ ಇಡೀ ಊರು ಸುತ್ತಾಡುವವರು ನೀವು ನಿಮ್ಮ ಗಾಡಿ ತಗೊಂಡು ಹೋಗುವವರು. ಈಗ ನೀವು ಬೇರೆ ಬೇರೆ ಹಳ್ಳಿಗೆ ಎಲ್ಲ ಪ್ರದೇಶಕ್ಕೆ ಹೋಗುವಾಗ ಯಾವ ಪರಿಸ್ಥಿತಿ ಇದೆ ಎಲ್ಲರ ಇನ್ನೂ ಕೂಡ ಬಹುಶಃ ತೊಕ್ಕೋಡು ಜಂಕ್ಷನ್ ಇದ್ದು ಗೊತ್ತಾ ನಮ್ಮ ಚಂಬುಗಡ್ಡೆ ತನಕ ಮತ್ತೆ ಈಗ ಅನುದಾನ ಸುಮಾರು 25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಚತುಷ್ಪಥ ರಸ್ತೆ ಒಂದು ಮಾದರಿಯಾದ ನಗರದಲ್ಲಿಲ್ಲದಂಥ ರಸ್ತೆಗಳು ಬಹುಶಃ ಈ ಜಂಕ್ಷನ್ನಲ್ಲಿ ಇವತ್ತು ಅತಿ ಶೀಘ್ರದಲ್ಲೇ ಇವತ್ತು ಪ್ರಾರಂಭ ಆಗಿ ಸಂಪೂರ್ಣ ಇವತ್ತು ಅಭಿವೃದ್ಧಿ ಹೊಂದುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಅದರ ಜೊತೆಯಲ್ಲಿ ಇಲ್ಲಿ ಅಬ್ಬಕ್ಕ ಭವನ ಇನ್ನಿತರ ಸವಲತ್ತುಗಳು ಬರುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗುವಂಥದ್ದು. ನಾನು ಭಾಳ ಸಮಯ ಇಲ್ಲಿ ಭೇಟಿ ಕೊಟ್ಟಿದ್ದೆ, ನಾನು ಬಂದಾಗ ಹೇಳ್ತಿದ್ದೆ ಇಲ್ಲ ನಾನು ಮಾಡ್ತೇನೆ, ಇದಕ್ಕೊಂದು ರೂಪುರೇಷೆ ಇದೆ, ನಾನು ಕೆಲಸ ಮಾಡಿ ಕೊಡ್ತೇನೆ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ನಾನು ಹೇಳಿದಾಗ ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಟದನ್ನು ನಂಬಿದ್ದಾರೆ. ಮತ್ತು ನಮಗೆ ಸಂಪೂರ್ಣದ ರೂಪುರೇಷೆ ಮಾಡಲಿಕ್ಕೆ ಸಮಯ ಕೂಡ ಆಗಲಿಲ್ಲ, ಅದು ವ್ಯವಸ್ಥಿತ ಅನುದಾನ ಆಗಲಿಲ್ಲ, ಥರ ಅನುಷ್ಠಾನ ಕೂಡ ಆಗಲಿಲ್ಲ. ನಾನು ಆಲೋಚನೆ ಮಾಡಿದೆ, ಒಂದು ಕಡೆ ನಾವು ಈ ಡೆವಲಪ್ಮೆಂಟ್ ಆಗ್ತದೆ ಅಂತ ಹೇಳಿ ಇವರನ್ನು ನಾವು ನಿಲ್ಲಿಸ್ತಾ ಇದ್ದೇವೆ, ಇಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕೂಡ ಆಗದಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ಈಗ ನಾವು ಬಹುಶಃ ಅವರಿಗೆ ಸವಲತ್ತು ಕೊಡೋದು ನಾವು ಫಸ್ಟ್ ನಾವು ಕೊಡುವ, ಡೆವಲಪ್ಮೆಂಟ್ ಮಾಡುವಾಗ ಮತ್ತೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಮತ್ತೆ ಅದನ್ನು ಎಲ್ಲರೂ ಒಂದು ಸಹಕಾರ ಪಡೆದುಕೊಂಡು ನಾವು ಮುಂದೆ ತಗೊಂಡು ಹೋಗೋಂಥ ಅವಕಾಶ ಖಂಡಿತವಾಗಿಯೂ ಮಾಡುವ. ಯಾಕಂತ ಹೇಳಿದರೆ ನಮಗೆ ಡೆವಲಪ್ಮೆಂಟ್ ಮಾಡುವಾಗ ತಾವೆಲ್ಲರೂ ಅದು ಯಾವಾಗಂತ ಗೊತ್ತಿಲ್ಲ, ಸಮಯ ತಗೊಳ್ಬೋದು. ಆದಂಥ ಸಂದರ್ಭದಲ್ಲಿ ನೀವು ಕೂಡ ಸ್ವಲ್ಪ ಸೈಡ್ ಹಾಕಿಕೊಂಡು ಪೂರಕವಾಗಿ ಆ ಟೈಮಲ್ಲಿ ನಾವು ಮಾಡೋ ಯೋಚನೆ ಮಾಡಿಕೊಂಡು ಹೋಗುವಂಥ ರೀತಿ ಹಾಕಿಲ್ಲ. ನಾವು ಅದು ಆಗ್ತದೆ ನಾವು ಪೆಂಡಿಂಗ್ ಇಟ್ಟರೆ ಅಲ್ಲಿ ಅದೂ ಆಗೋದಿಲ್ಲ, ಇಲ್ಲಿ ಇದು ನಿಮಗೆ ಕೂಡ ಕಷ್ಟ. ಅದು ಆಗುವ ತನಕ ನಾವು ಒಂದು ವ್ಯವಸ್ಥೆ ಕೊಡುವ, ಆದ ನಂತರ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರಿಗೂ ಒಂದು ಸುಸತ್ತ ವ್ಯವಸ್ಥೆ ಮಾಡಿಕೊಂಡು ಒಂದು ಉತ್ತಮವಾದ ರೀತಿಯಲ್ಲಿ ಮಾಡಿಕೊಂಡು ಯೋಜನೆ ಇದಾಗಿದೆ. ಅದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಅಗತ್ಯ ಆ ಕಾಲದಲ್ಲಿ ನಿಮ್ಮೆಲ್ಲರ ಸಹಕಾರ ನಾನು ಇವತ್ತು ಯಾಚಿಸ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾನು ದೀರ್ಘವಾಗಿ ನಿಮಗೆಲ್ಲ ಮಾತಾಡದೆ ನಿಮಗೆಲ್ಲರಿಗೂ ನನ್ನ ವಿಶೇಷ ಅಭಿನಂದನೆ. ನನಗೆಲ್ಲ ನನ್ನ ಉದ್ದೇಶ ಒಂದೇ, ನಮ್ಮ ಕ್ಷೇತ್ರದವರು ಮಾತ್ರ ನಮ್ಮ ಕ್ಷೇತ್ರದವರು ಎಲ್ಲರೂ ಕೂಡ ಖುಷಿಯಾಗಿರಬೇಕು. ಅವರವರು ಕೆಲಸ ಮಾಡುವಾಗ ಯಾರು ಕೂಡ ಟೆನ್ಷನಲ್ಲಿ ಕೆಲಸ ಮಾಡೋದು, ಅವರವರು ಸಂತೋಷವನ್ನು ಕೊಡುವಂಥ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿ. ನನ್ನ ಮತ್ತಾಗಿ ನೀವು ಕೊಟ್ಟಂಥ ಮತ ಗೌರವ ಎಲ್ಲಿದೆ ಅಂತ ಹೇಳಿದರೆ ಅದು ನಾನು ಸಭಾದ ಕೂತ್ಕೊಳ್ಳೋದನ್ನು ನೀವು ಕೊಟ್ಟ ಮತದ ಗೌರವ ಅಲ್ಲ, ಈ ಎಲ್ಲ ಕೆಲಸಗಳೇ ನಿಮ್ಮ ಮತದ ಮೌಲ್ಯವನ್ನು ನಿಮಗೆ ಕಾಣಲಿಕ್ಕೆ ಸಿಗ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮಾರ್ಗದರ್ಶನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು
ಭಾಳಷ್ಟು ಕೆಲಸ ಆಗಿದೆ, ಇನ್ನು ಭಾಳಷ್ಟು ಕೆಲಸ ಕೂಡ ಆಗಲಿಕ್ಕೆ ಬಾಕಿಯಾಗಿದೆ. ಆದ ಕಾರಣ ಭವಿಷ್ಯ ದಿನಗಳಲ್ಲಿ ಯಾಕೆಂತ ಹೇಳಿದರೆ ನನ್ನ ಸಾಮಾಜಿಕ ಮತ್ತು ರಾಜ್ಯಕ್ಕೆ ಮತ್ತು ನನ್ನ ಕೆಲಸ ಕಾರ್ಯಗಳು ಬರೀ 5 ವರ್ಷದ ಚುನಾವಣೆಗೋಸ್ಕರ ಮಾತ್ರ ಅಲ್ಲ. ನಾನು ಯಾವಾಗಲೂ ಕೂಡ ದೂರದರ್ಶಿತ್ವದ ಭವಿಷ್ಯದ 30 ವರ್ಷಗಳಿಗೆ ಬೇಕಾಗುವಂಥದ್ದು. ನಾನು ಅಧಿಕಾರದಲ್ಲಿರ್ಬೋದು, ನಾನು ಅಧಿಕಾರದಲ್ಲಿ ಇಲ್ಲದಿರ್ಬೋದು, ಅದರಿಂದ ನಾವೇನು ಶಾಶ್ವತವಲ್ಲ. ಯಾರು ಕೂಡ ಯಾವಾಗ ಇದ್ದಾರೆ ಯಾರು ಗೊತ್ತಿರೋದಿಲ್ಲ. ಆದ ಕಾರಣ ಆ ಒಂದು ಭವಿಷ್ಯದ ದಿನಗಳಲ್ಲಿ ಈಗಿರೋ ಜನರು ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರುವಂಥ ಜನರು ಕೂಡ ಇಲ್ಲಿ ಅತ್ಯುತ್ತಮವಾದ ಸವಲತ್ತು ಪಡಬೇಕೆಂಬ ಉದ್ದೇಶದಿಂದಲೇ ನನ್ನ ರಾಜ್ಯಕ್ಕೆ ಮತ್ತು ನನ್ನ ಸಾಮಾಜಿಕ ಕೆಲಸ ಕಾರ್ಯಗಳ ನಾನು ಜವಾಬ್ದಾರಿಯಿಂದ ಹೆಚ್ಚಿಸುವಂಥದ್ದು. ಅದಕ್ಕಾಗಿ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ಹಂತದ 24 ಗಂಟೆ ಕುಡಿಯುವ ನೀರಿನ ಯೋಜನೆಗೆ ಏನು ಅನುದಾನ ಬಿಡುಗಡೆಯಾಗಿ ಸ್ಯಾಂಕ್ಷನ್ ಆಗಿ ಈಗಾಗಲೇ ಉಳ್ಳಾಲದ ನಮ್ಮ ಟ್ಯಾಂಕಿಗೆ ಬಂದು ಬಿದ್ದು 70 ಲಕ್ಷ ಲೀಟರ್ ಟ್ಯಾಂಕ್ ಇವತ್ತು ಚಮ್ಮಗುಡ್ಡೆಯಲ್ಲಿ ನಾವು ಇವತ್ತು ಕಟ್ಟಿದ್ದೇವೆ. ಇಡೀ ಉಳ್ಳಾಲ ನಗರಕ್ಕೆ ಅದರಿಂದ ನೀರು ಸಪ್ಲೈ ಮಾಡಲಿಕ್ಕೆ ಬಹುಶಃ ಮುಂದೆ ಈಗಾಗಲೇ ಟ್ರಯಲ್ ರನ್ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಆ ಒಂದು ಕೆಲಸ ಕಾರ್ಯ ಪ್ರಾರಂಭ ಆಗ್ತದೆ. ಗ್ರಾಮೀಣ ಮಟ್ಟಕ್ಕೆ ಮತ್ತೆ 300 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದ್ದುಕೊಂಡು ಆ ಕೆಲಸ ಕೂಡ ಇವತ್ತು ಮಳೆಗಾಲ ಮುಗಿದ ತಕ್ಷಣ ಆ ಕೆಲಸ ಕೂಡ ಇವತ್ತು ಪ್ರಾರಂಭ ಆಗ್ತದೆ. ರಸ್ತೆಗೆ ಸಂಬಂಧಪಟ್ಟಂತೆ ಬಹುತೇಕ ಎಲ್ಲ ರಸ್ತೆಗಳು ಅಭಿವೃದ್ಧಿ ಆಗಿದೆ. ಇನ್ನು ಕೂಡ ಸ್ವಲ್ಪ ಮಟ್ಟಿನ ಸಣ್ಣ ಪುಟ್ಟ ಕೆಲಸಗಳು ಇವತ್ತು ಇದ್ದೇ ಇರ್ತದೆ. ಆದ ಕಾರಣ ಅದನ್ನು ಕೂಡ ನಾವು ಸರಿಪಡಿಸಿಕೊಂಡು ಹೋಗುವಂಥ ಕೆಲಸ ಇವತ್ತು ಮಾಡುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ರಸ್ತೆಯನ್ನು ನಾವು ಬಹುಶಃ ಒಂದು ಚತುಷ್ಪಥ ರಸ್ತೆಯಾಗಿ ಇವತ್ತು ಹಂತವಾಗಿ ಕೆಲಸ ಮಾಡ್ತೇವೆ. ಮುಂಚೆ ನಿಮಗೆ ಇಲ್ಲಿಂದ ಮುಡಿಪಿಗೆ ಹೋಗಬೇಕಾದ್ರೆ ಸುಮಾರು ಮುಕ್ಕಾಲು ಗಂಟೆ ನಿಮಗೆ ಅದಕ್ಕೆ ಜಾಸ್ತಿಯೇ ಬೇಕಿತ್ತು. ಈಗ ಮಂಗಳೂರಿನಿಂದ ಬರೀ 20-25 ನಿಮಿಷದಲ್ಲಿ ನಿಮಗೆ ಮುಟ್ಟುವಂಥ ಕೆಲಸ ಇವತ್ತು ಆಗ್ತಾಯಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದನ್ನು ಬಹುಶಃ ನಾವು ಇನ್ನಷ್ಟು ವೇಗವಾಗಿ ಮುಟ್ಟಿಸುವಂಥ ಕೆಲಸ ಕಾರ್ಯಗಳು ನಾವಿಲ್ಲಿ ಮಾಡುವಂಥದ್ದು. ಬಹುಶಃ ಅದೇ ರೀತಿಯಲ್ಲಿ ಕೂಡಿ ನಮ್ಮ ಕರೆಂಟಿಗೆ ಸಂಬಂಧಪಟ್ಟ ಹಾಗೆ ಇನ್ನು 30 ವರ್ಷಕ್ಕೆ ಯಾವ ರೀತಿಯ ಕರೆಂಟ್ನ ವ್ಯವಸ್ಥೆ ಬೇಕಾ ಅದೆಲ್ಲ ರೂಪರೇಷೆ ಮಾಡಿದು ಮುಂದಿನ ಟೆಂಡರ್ ಕರೆದು ಅನುಷ್ಠಾನಕ್ಕೆ ತರುವಂಥ ಕೆಲಸ ಕೂಡ ಇವತ್ತು ಆಗ್ತಾಯಿದೆ. ಈಗಾಗಲೇ ನಾವು ಮಂಗಳೂರಿಂದ ಅಂಡರ್ಗ್ರೌಂಡ್, ಯಾಕೆ ಮುಂಚೆ ನನಗೆ ಕಾವೂರಿಂದ ಕೊಣಾಜೆಗೆ ಲೈನ್, ಕೊಣಾಜೆಯಿಂದ ಇಲ್ಲಿಗೆ ಬರ್ತಿದ್ದು. ಬಹುಶಃ ಅಲ್ಲಿ ಏನಾದರೂ ಓವರ್ಲೋಡ್ ಆಗಿ ನಮಗೆ ಕರೆಂಟ್ ಕಷ್ಟಕರ ಆದರೆ ನಮಗೆ ಮಂಗಳೂರಿನ ತಗೊಳ್ಳುವಂಥ ಅವಕಾಶ ಇರಲಿಲ್ಲ. ಅದಕ್ಕಾಗಿ ನಾನು ಫಸ್ಟ್ ಬಂದು ಮಾಡಿದ್ದೆ ಜಪ್ಪಿನಮೊಗರ ಸಬ್ಸ್ಟೇಷನ್ದ ಅಂಡರ್ಗ್ರೌಂಡಲ್ಲಿ ಇವತ್ತು ಕೇಬಲ್ ಹಾಕಿಕೊಂಡು ಏನಾದರೂ ಕೊಣಾಜೆಯಲ್ಲಿ ನಮಗೆ ಸಮಸ್ಯೆ ಆಗಿದೆ ನೇರವಾಗಿ ಮಂಗಳೂರು ಫೀಡರಿಂದ ನಮಗೆ ಕರೆಂಟ್ ಬಂದು ಇಲ್ಲಿಗೆ ಯಾವುದೇ ಕೊರತೆ ಆಗದ ರೀತಿಯ ಪರಿಸ್ಥಿತಿ ಇವತ್ತು ಆಗುವಂಥದ್ದು. ಈ ರೀತಿ ಎಲ್ಲ ಅಂದರೆ ಕರೆಂಟು, ನೀರು, ರಸ್ತೆ ಇದೆಲ್ಲ ಕೂಡ ನನ್ನ ಇವತ್ತು ಜವಾಬ್ದಾರಿ. ಶೈಕ್ಷಣಿಕ ಸಂಬಂಧಪಟ್ಟ ಹಾಗೆ ಹೋದ ಎಲ್ಲ ಗ್ರಾಮದಲ್ಲಿ ಕೂಡ ಇವತ್ತು ನಮ್ಮ ಹೈಸ್ಕೂಲ್ ಮತ್ತು ನಮ್ಮ ಕಾಲೇಜನ್ನು ಇವತ್ತು ಹೈಸ್ಕೂಲನ್ನು ಪ್ರಾರಂಭ ಮಾಡುವ ವಿಚಾರ ಇವತ್ತು ಆಗಿದೆ. ಅದಕ್ಕೆ ಶುಭಾಶಯ ಸಲ್ಲಿಸಿಕೊಂಡು ನನ್ನೆರಡು ಮಾತು ಮುಗಿಸಿ ನಿಮಗೆಲ್ಲರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಕೊಲ್ಲಿಸಿಕೊಂಡು ನೀವೆಲ್ಲರೂ ಕೂಡ ಬಹುಶಃ ಅತ್ಯುತ್ತಮ ದೊಡ್ಡ ಸ್ಥಾನಕ್ಕೆ ಹೋಗುವ ಅವಕಾಶ ಆಗಲಿ. ನಿಮ್ಮ ಮಕ್ಕಳಿಗೆ ಬಹುಶಃ ಕೂಡ ನನ್ನ ಶುಭಾಶಯ ಸಲ್ಲಿಸಿ ನಿಮಗೆಲ್ಲರಿಗೂ ಮಾತು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ. ಮಸೂದ್ ರವರು ಅವರಿಗೆ ಒಂದು ಗೌರವವನ್ನು ಕೊಡಲಿಕ್ಕೆ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕು. ಮಾಡಿದ್ದಾರೆ ಅವರಿಗೆ ಗೌರವದ ಒಂದು ಕೊಡುಗೆ ನಮ್ಮ ಚಾಲಕ ಮಾಲಕ ಸಂಘದಿಂದ. ಹಾಗೆಯೇ ಇನ್ನೋರ್ವ ನಮ್ಮ ಇಲ್ಲಿ ಕೆಲಸ ಮಾಡುವಾಗ ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದಂಥ ಸಬಸ್ಟಿಯನ್ ಡಿಸೋಜ ವೇದಿಕೆಯ ಮೇಲೆ ಬರಬೇಕು. ಡ್ರೈವರ್ ಬಾಡಿಗೆ ಬಂದರೂ ಕೂಡ ಬಾಡಿಗೆಯನ್ನು ಬಿಟ್ಟು ನಮ್ಮ ಪಾರ್ಕಿಗೆ ಬೇಕಾಗುವಂಥ ಕೆಲಸವನ್ನು ಮಾಡಿ ಇಲ್ಲಿ ಈ ಒಂದು ಕೆಲಸ ಮಾಡುವಾಗ ಕೂಡ ಆ ಕಾಂಟ್ರಾಕ್ಟರ್ಗೆ ಸಂಪೂರ್ಣ ಸಹಕಾರ ಕೊಟ್ಟಂಥ ಸಬಸ್ಟಿಯನ್ ಡಿಸೋಜ ಅವರಿಗೆ ಕೂಡ ನಮ್ಮ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕ ಮಾಲಕರ ಸಂಘದ ವತಿಯಿಂದ ಗೌರವಗಳು. ಮುಂದೆ ಕೂಡ ತಮ್ಮ ಸಹಕಾರ ಹೀಗೇ ಇರಲಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಕಾರ್ಯಚಟುವಟಿಕೆಯಲ್ಲಿ ಹಿಂದೆ ಪಾದರಸದಂತೆ ಕೆಲಸ ಮಾಡುವ ನಮ್ಮ ಸಮಾಜ ಸೇವಕರಾದ ಭಗವಂತ ಗೌರವ ಸಮರ್ಪಣೆ ಆಗಲಿಕ್ಕಿದೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರನ್ನು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ತೆರಳುತ್ತಿದ್ದಾರೆ.
ಅವರಿಗೆ ನಮ್ಮೆಲ್ಲ ಟ್ಯಾಕ್ಸಿ ಮ್ಯಾಕ್ಸ್ ಚಾಲಕ ಮಾಲಕ ಸಂಘದ ವತಿಯಿಂದ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತು ನಮ್ಮ ಮುಖ್ಯ ಅತಿಥಿಗಳಿಗೆ ವಾಣಿ ಆಳು ಬರಬೇಕಿತ್ತು, ಆದರೂ ಕಾರಣಾಂತರದಿಂದ ಬರಲಿಲ್ಲ. ಅವರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಿದ್ದೇನೆ. ಆ ಮೂಲಕ ಸಮಾಜ ಸೇವೆ ಮಾಡಿದವರು ನಮ್ಮ ಮುಜಾಹಿದ್ ಆಲಂ ಅವರು, ಅವರನ್ನು ಈ ಗಳಿಗೆಯಲ್ಲಿ ಸನ್ಮಾನಿಸಿ ಅವರು ನಮ್ಮ ಸಂಘದ ಸದಸ್ಯರು ಅವರನ್ನು ಈ ಗಳಿಗೆಯಲ್ಲಿ ಬಂದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸಲೀಂ, ಇಂಡಿಯನ್ ಸಲೀಂ ಅಂತಲೇ ಹೆಸರುವಾಸಿಯವರು. ಇಂಡಿಯನ್ ಸಲೀಂ ಅವರು ಬಂದು ಈ ಸನ್ಮಾನ ಅದ್ಭುತ ಪ್ರದರ್ಶನವನ್ನು ನೀಡುತ್ತಾ ಬಂದಿದ್ದಾರೆ. ಮುಂಚೆ ಏನು ಕಾರ್ಯಕ್ರಮ ಇರುವುದಿಲ್ಲ, ಈಗ ಒಳ್ಳೊಳ್ಳೆಯ ಕಾರ್ಯಕ್ರಮ, ಇವತ್ತು ರಕ್ತದಾನ ಕಾರ್ಯಕ್ರಮ, ಹಾಗೆ ಇಂಥ ಎಲ್ಲ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಇರುವಂಥ ಇವರಿಗೆ ತಂಗುದಾನವನ್ನು ಸಹ ಇವತ್ತು ಉದ್ಘಾಟನೆ ಮಾಡಿ ಎಲ್ಲ ಇಂತಹ ಕೆಲಸಗಳು ಮಾಡುವುದು ಇನ್ನೂ ಸಹ ಸ್ಫೂರ್ತಿಯಾಗಲಿ ಎಂದು ನಾನು ಕೆಲವು ಮಾತುಗಳನ್ನು ಹೇಳಿ ಮುಗಿಸ್ತೇನೆ. ಬೇದ ಊಲ ಇದ್ದಂದೆ ಸಂತೋಷೋಡು ಉಪ್ಪುಡು ಬಂದು ಎಂಕಲ ಪೂರ ನಿಕ್ಲೆಗೆ ಆರೈಕೆ. ಮುಂದಿನ ದಿವಸಗಳಲ್ಲಿ ನಮ್ಮ 25 ವರ್ಷದ ಸಿಲ್ವರ್ ಜುಬ್ಲಿಯ ಟೈಮಲ್ಲಿ ನಿಮ್ಮನ್ನೆಲ್ಲ ಗೌರವಿಸಲಿಕ್ಕೂ ಇದ್ದೇವೆ. ನಾವು ಮುಂದೆಯೂ ಕೂಡ ಈ ಕೆಲಸವನ್ನು ಅದರಲ್ಲೂ ನಮ್ಮ ಹಿರಿಯರಾದ ಜಾರ್ಜ್ ಡಿಸೋಜ ಅವರಿದ್ದಾರೆ, ಅವರ ಇರುವಿಕೆಯನ್ನು ಅವರ ಕೆಲಸವನ್ನು ನಾವು ಇಲ್ಲಿ ಗೌರವಿಸ್ತಾ ಇದ್ದೇವೆ. ಮುಂದೆ ಕೂಡ ನಿಮ್ಮ ಸಹಕಾರ ಇದ್ದುಕೊಂಡು ಈ ಒಂದು ನಮ್ಮ ಸಂಘಟನೆಯನ್ನು ಉನ್ನತ ಮಟ್ಟಕ್ಕೆ ಬೆಳೆಸಲಿಕ್ಕೆ ನಿಮ್ಮೆಲ್ಲ ಸಹಕಾರ ಯಾವತ್ತೂ ಇರಲಿ ಅಂತ ಹೇಳಿಕೊಂಡು ನಮ್ಮ ಇವತ್ತು ನಮ್ಮ ಜೊತೆ ಇರುವಂತಹ ಮಾಧ್ಯಮ ಮಿತ್ರರಿಗೂ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳಿದ್ದಾರೆ, ಅವರನ್ನು ನಾನು ಅವರಿಗೂ ಧನ್ಯವಾದ ಸಮರ್ಪಣೆ ಮಾಡುವ ಮೂಲಕ ಸೇರುವ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಮ್ಮ ಜೊತೆ ಸಹಕಾರ ಮಾಡಿಕೊಟ್ಟ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದ ಸಮರ್ಪಣೆ ಮಾಡುವ ಮೂಲಕ ಧನ್ಯವಾದ ಸಮರ್ಪಣೆಯನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಂದೆ ಸಂಬಂಧ ನನ್ನ ಹೇಳ್ತೇನೆ, ನಿಮ್ಮ ಸಂಬಂಧ ನಾವು ಮುಟ್ಟೆ ಓಕೆ ಓಕೆ ಚಲೋ ಕರೆಕ್ಟ್ పేరు